ಬಸ್ ಎಫೆಕ್ಟ್. ಸರ್ಕಾರಿ ಬಸ್ಗಳಿಲ್ಲದೆ ವಿದ್ಯಾರ್ಥಿಗಳ ಪರದಾಟ. ಶಾಸಕರ ಸ್ವಕ್ಷೇತ್ರದಲ್ಲೇ ರಸ್ತೆ ತಡೆ ನಡೆಸಿ ಪ್ರತಿಭಟನೆ. ಚಿಮುಲ್ ನಾಮನಿರ್ದೇಶಕರಾಗಿ ನೇಮಕ ವಿಚಾರ. ಯಲುವಳ್ಳಿ ರಮೇಶ್ ಪ್ರತಿಕ್ರಿಯೆ. ಪಕ್ಷದ ಕೆಲ ನಾಯಕರ ನಡೆಗೆ ಅಸಮಾಧಾನ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹ. ನೂರಾರು ಹೈನುಗಾರರು ಪ್ರತಿಭಟನೆ. ಸರ್ಕಾರದ ವಿರುದ್ಧ ಆಕ್ರೋಶ. ಎಸ್ಐಆರ್ ಕರಡು ಮತದಾರರ ಪ್ರತಿ ಪ್ರಕಟ. ಮತದಾರರ ಮಾಹಿತಿ ಡಿಜಿಟಲೀಕರಣ. ಜಿಲ್ಲಾಧಿಕಾರಿ ಜಿ ಪ್ರಭು ಮಾಹಿತಿ. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಪದ್ಮಮೂರ್ತಿ. ಫ್ರೀ ಬಸ್ ಎಫೆಕ್ಟ್ನಿಂದ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಬಸ್ಗಳೇ ಸಿಗದಂತಾಗಿದೆ. ಶಾಸಕ ಪ್ರದೀಪ್ ಈಶ್ವರ್ ಕ್ಷೇತ್ರದಲ್ಲೇ ಸಮರ್ಪಕ ಬಸ್ ವ್ಯವಸ್ಥೆ ಕಲ್ಪಿಸದ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳು ಕೆಎಸ್ಆರ್ಟಿಸಿ ಬಸ್ಗಳನ್ನು ತಡೆದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕಿನ ಚಿಕ್ಕಪೈಲಗುರ್ಕಿ ಗ್ರಾಮದ ಬಳಿ ಕೆಎಸ್ಆರ್ಟಿಸಿ ಬಸ್ಗಳಿಗೆ ವಿದ್ಯಾರ್ಥಿಗಳು ಪರದಾಡಿದ ಘಟನೆ ನಡೆದಿದೆ. ದಿಬ್ಬೂರಹಳ್ಳಿ ಗ್ರಾಮದಿಂದ 10 ಹಳ್ಳಿಗಳ ನಡುವೆ ಸುತ್ತಾಡಿ ಬರುವ ಬಸ್ಗಳಲ್ಲಿ ಶಾಲಾ ಕಾಲೇಜುಗಳಿಗೆ ಆಗಮಿಸುವ ವಿದ್ಯಾರ್ಥಿಗಳಿಗೆ ಶಾಲಾ ಕಾಲೇಜು ಅವಧಿಯಲ್ಲಿ ಸಮರ್ಪಕ ಬಸ್ ವ್ಯವಸ್ಥೆ ಇಲ್ಲದೆ ಪ್ರತಿನಿತ್ಯ ತೊಂದರೆ ಅನುಭವಿಸುತ್ತಿದ್ದಾರೆ. ಫ್ರೀ ಬಸ್ ಯೋಜನೆಯ ಬಳಿಕ ಬಸ್ಗಳಲ್ಲಿ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗಿದ್ದು, ವಿದ್ಯಾರ್ಥಿಗಳಿಗೆ ಅಗತ್ಯ ಸಮಯದಲ್ಲಿ ಬಸ್ಗಳ ವ್ಯವಸ್ಥೆ ಇಲ್ಲದೆ ವಿದ್ಯಾರ್ಥಿಗಳು ತೊಂದರೆ ಅನುಭವಿಸುತ್ತಿದ್ದಾರೆ. ಬಸ್ಗಳಿಗಾಗಿ ಗಂಟೆಗಟ್ಟಲೆ ಕಾಯುತ್ತಿದ್ದರೂ ಬಸ್ ಸಿಗದ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳ ಆಕ್ರೋಶ ಕಟ್ಟೆ ಹೊಡೆದಿದೆ. ಚಿಕ್ಕಪೈಲಗುರ್ಕಿ ಗ್ರಾಮದ ಬಳಿ ನೂರಾರು ವಿದ್ಯಾರ್ಥಿಗಳು ಕೆಎಸ್ಆರ್ಟಿಸಿ ಬಸ್ಗಳನ್ನು ಅಡ್ಡಲಾಗಿ ಕುಳಿತು ಶಾಲಾ ಕಾಲೇಜು ಸಮಯದಲ್ಲಿ ಹೆಚ್ಚುವರಿ ಬಸ್ಗಳು ಬರಲಿ ಎಂದು ಆಗ್ರಹಿಸಿ ಪ್ರತಿಭಟನೆ ನಡೆಸಿದರು. ವಿದ್ಯಾರ್ಥಿಗಳ ಪ್ರತಿಭಟನೆಯಿಂದ ಕೆಲ ಕಾಲ ರಸ್ತೆ ಸಂಚಾರ ಅಸ್ತವ್ಯಸ್ತಗೊಂಡಿತ್ತು. ವಿಷಯ ತಿಳಿದು ಸ್ಥಳಕ್ಕೆ ಪೆರೇಸಂದ್ರ ಪೊಲೀಸರು ಭೇಟಿ ನೀಡಿ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರೊಂದಿಗೆ ಮಾತುಕತೆ ನಡೆಸಿದರು. ಈ ವೇಳೆ ಬಸ್ ವ್ಯವಸ್ಥೆ ಕಲ್ಪಿಸುವ ವಿಚಾರವಾಗಿ ಪೊಲೀಸರು, ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರ ನಡುವೆ ಮಾತಿನ ಚಕಮಕಿ ಕೂಡ ನಡೆಯಿತು. ನಾನು ಹೇಳೋದು ನಿಮ್ಗೆ ಅರ್ಥ. ನೀವು ಏಕಾಏಕಿ ರಸ್ತೆ ತಡೆ ಮಾಡಬಾರ್ದು. ನಾನು ಅದನ್ನ ಹೇಳ್ತಾ ಇದ್ದೀನಿ, ಏಕಾಏಕಿ ಮಾಡಂಗೆ. ನಾನು ಹೇಳೋದನ್ನ ಸ್ವಲ್ಪ ನೀವು ಜನರ ಮುಂದೆ ನೀವು ತೊಂದರೆ ಮಾಡಬೇಡಿ. ಪಬ್ಲಿಕ್ ತೊಂದರೆ ಆಗ್ತಾ ಇದೆ. ನಾನು ಹೇಳೋದು ಕೇಳಿ, ತೊಂದರೆ ಮಾಡಬೇಡಿ. ಸಾರ್ವಜನಿಕ ತೊಂದರೆ ಆಗ್ತಾ ಇದೆ, ಅದನ್ನ ನಾನು ಸರಿಪಡಿಸ್ತೀನಿ. ನೀವು ರುಚಿಗೆ ಬಿಸಬೇಡಿ ಪಬ್ಲಿಕ್ ನ. ನಾನು ಹೇಳೋದು ಕೇಳಿ, ನಾನು ಹೇಳೋದನ್ನ ಕೇಳಿ. ನೀವು ರೈಟು ಇಲ್ಲಲ್ಲ, ರಸ್ತೆ ಬಂದ್ ಮಾಡಿ ಅಲ್ಲ. ನೀವು ಬನ್ನಿ, ಲೆಟರ್ ಕೊಡಿ, ನಾನು ಮಾಡಿಸ್ತೀನಿ. ನೋಡಿಯಪ್ಪ, ನಿಮ್ಮೂರಲ್ಲಿ ಒಂದು ಮೀಟಿಂಗ್ ಮಾಡಿದೀವಿ. 1 ನಿಮಿಷ ಮಕ್ಳೇ ನೋಡು, ಈ ಊರಲ್ಲಿ 2 ಸಮಸ್ಯೆಗಳಿತ್ತು. ಹಂಸದು ಮಾಡಿಸ್ತಾ ಇದ್ದೀವಿ, ಮತ್ತೆ ಇನ್ನೊಂದಿತ್ತು, ನಾವು ಕ್ಲಿಯರ್ ಮಾಡಿದೀವಿ. ಎಲ್ಲಾರ್ಗೂ ಗೊತ್ತು, ಬೇಕಾದ್ರೆ ಕೇಳಿ. ಎಲ್ಲಾರ್ಗೂ ಮಾಡಿದಾರ ಮಾಡಿಲ್ವೇನಪ್ಪ ಈ ಊರಲ್ಲೇ? ಎಲ್ಲಿ ನಿಮ್ದು ಯಾವ ಊರು? ನೀವು ನಾವು ಮೀಟಿಂಗ್ ಮಾಡಿ ಎಲ್ಲಾನು ಸಾಲ್ವ್ ಮಾಡಿದೀವಲ್ವಾ? ಮಾಡಿದಿರ್ತಾನೆ, ನಮ್ಮ ಗಮನಕ್ಕೆ ತಂದಿದ್ದೀರಿ. ನಾನು ಹೇಳೋದಕ್ಕೆ 2 ದಿನದಲ್ಲಿ ನಾವು ಸಾಲ್ವ್ ಮಾಡಿಲ್ಲ ಅಂದ್ರೆ ನೀವು ಮುಂದೆ ಒಂದು ಲೆಟರ್ ಕೊಟ್ಟು ನೀವು ಮುಂದೆ ಕ್ರಮ ಕೈಗೊಳ್ಳಿ, ಆಯ್ತಾ? 2 ದಿನ ಇಲ್ಲೇ ನಾವು సార్ ఒప్పుకుంటున్నారు ఆయన ఇల్లు మంచి ಅವರು ಮಕ್ಕಳು, ಅವರು ವಿದ್ಯಾರ್ಥಿಗಳು,
ಅವ್ರಿಗೆ ಗೊತ್ತಾಗಲ್ಲ, ಅವ್ರಿಗೆ ಆವೇಶ ಬಿಟ್ರೆ ಬೇರೆ ಅರ್ಥ ಮಾಡ್ಕೊಳ್ಳೋದು. ಸರ್ ಬಾಧೆ ಸರ್, ನಾನು ಅದನ್ನ ಹೇಳ್ತಾ ಇದ್ದೀನಿ. ಪಾಪ ಮಕ್ಕಳು ಎಲ್ಲಾಡ್ಕೊಂಡು ಹೋಗಕ್ಕಾಗಲ್ಲ. ನಾನು ಪದೇ ಪದೇ ಅದೇ ಹೇಳ್ತಾ ಇದ್ದೀನಿ, ನೀವು ಪದೇ ಪದೇ ಕೇಳ್ತಾ ಇದ್ದೀರಾ. 2 ದಿನದಲ್ಲಿ ಸಮಸ್ಯೆ ಸಾಲ್ವ್ ಬಿಡಿ, ಬನ್ನಿ ಹೇಳಿ ಮಕ್ಕಳಿಗೆ, ನೀವು ಹೇಳಿ. ನೋಡಿ ನೋಡಿ ಇಲ್ಲಿ ನೋಡಿ ಮಕ್ಕಳು ಹೇಳಿ, ನಾಳೆ ನಾನು ಮಾತಾಡ್ತೀನಿ. 2 ದಿನ ಫಸ್ಟ್ ಬಿಟ್ಟು ಆಮೇಲೆ ಕಳಿಸಿ, ನಾನು ಮಾತಾಡ್ತೀನಿ. ಬನ್ನಿ ಬಸ್ ನಿಲ್ಸಕ್ಕೆ ಹೋದ್ರೆ ಹೊಡಿತಾರೆ, ಹೊಡಿಯಕ್ಕೆ ಬರ್ತಾರಂತೆ ಡ್ರೈವರು. ಇವ್ರು ಡ್ರೈವರ್ ಸಪಂಡ್ರ ಮಾತಾಡ್ತೀನಿ. ನಾನು ಕಳಿಸ್ಕೊಡಿ, ನಾನು 2 ದಿನದಲ್ಲಿ ಮಾಡ್ತೀನಿ. ಒಟ್ಟಾರೆ ಉಚಿತ ಬಸ್ ಪ್ರಯಾಣದ ಯೋಜನೆಯಿಂದ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಬೇಕಾದರೂ ಗ್ರಾಮೀಣ ಭಾಗದಲ್ಲಿ ಸಮರ್ಪಕ ಬಸ್ ವ್ಯವಸ್ಥೆ ಇಲ್ಲದೆ ವಿದ್ಯಾರ್ಥಿಗಳೇ ಪರದಾಡುವಂತಾಗಿದೆ. ಶಾಲಾ ಕಾಲೇಜು ಆರಂಭ ಹಾಗೂ ಮುಕ್ತಾಯದ ಸಮಯದಲ್ಲಿ ಹೆಚ್ಚುವರಿ ಬಸ್ಗಳನ್ನು ಓಡಿಸಿ ವಿದ್ಯಾರ್ಥಿಗಳ ಸಮಸ್ಯೆ ಬಗೆಹರಿಸಬೇಕೆಂಬುದು ವಿದ್ಯಾರ್ಥಿಗಳು ಹಾಗೂ ಪೋಷಕರ ಒತ್ತಾಯವಾಗಿದೆ. ಕ್ಯಾಮೆರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMT ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜಿಲ್ಲಾ ಹಾಲು ಒಕ್ಕೂಟದ ನಾಮನಿರ್ದೇಶನ ನಿರ್ದೇಶಕರಾಗಿ ನೇಮಕ ಮಾಡಿ ಆನಂತರ ನೇಮಕಾತಿಯ ಆದೇಶವನ್ನು ರದ್ದುಗೊಳಿಸಿರುವ ಹಿನ್ನೆಲೆಯಲ್ಲಿ ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಜಿಲ್ಲಾಧ್ಯಕ್ಷ ಯಲುವಹಳ್ಳಿ ರಮೇಶ್ ಅಸಮಾಧಾನ ಹೊರಹಾಕಿದ್ದಾರೆ. ಅವ್ರ ದೃಷ್ಟಿಯಲ್ಲಿ ಹಂಗಾಗಿರ್ಬೋದು, ಅವರು ಅದು ತಪ್ಪು ಅಂತಾನು ನಾನು ಹೇಳಲ್ಲ. ಅವ್ರ ದೃಷ್ಟಿಯಲ್ಲಿ ಸುಮ್ಮನೆ ಅದನ್ನು ಮರೆತು ಮನೆಯಲ್ಲಿದ್ದವನ್ನ ಕರ್ಕೊಂಬಂದು ಇವತ್ತು ತಂದು ನಲ್ಬಾಡ್ಲಿಗೆ ಇದು ಮಾಡೋರು ಅನ್ನೋದು ಅವರ ಮನಸ್ಸಿರ್ತದೆ, ಹಂಗೆ ಹೇಳಿದ್ದಾರೆ. ಅದಕ್ಕೆ ನಾನು ಪ್ರತಿಕ್ರಿಯೆ ಕೊಡಲ್ಲ. ಶಿಡ್ಲಘಟ್ಟ ತಾಲೂಕು ಪಂಚಾಯಿತಿಯ ಸಭಾಂಗಣದಲ್ಲಿ ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಕುರಿತಂತೆ ಆಯೋಜಿಸಿದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಜಿಲ್ಲಾಧ್ಯಕ್ಷ ಯಲುವಹಳ್ಳಿ ರಮೇಶ್ ಭಾಗವಹಿಸಿ ನಂತರ ಮಾತನಾಡಿದ್ದಾರೆ. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಪ್ರದೀಪ್ ಈಶ್ವರ್ ಅವರ ಒತ್ತಾಸೆಯಂತೆ ಚೀಮಲ್ ಆಡಳಿತ ಮಂಡಳಿಯ ನಿರ್ದೇಶಕರ ಚುನಾವಣೆಗೆ ಸ್ಪರ್ಧಿಸಿ ಕೇವಲ ಅಲ್ಪ ಮತಗಳಿಂದ ಸೋಲು ಅನುಭವಿಸಿದ್ದರಿಂದ ಕ್ಷೇತ್ರದ ಶಾಸಕರು ನನ್ನನ್ನು ನಿರ್ದೇಶಕರನ್ನಾಗಿ ಮಾಡಿದರು. ಆದರೆ ಯಾವ ಕಾರಣಕ್ಕಾಗಿ ಅದು ರದ್ದುಗೊಳಿಸಲಾಗಿದೆ ಎಂಬುದರ ಬಗ್ಗೆ ನನಗೆ ಗೊತ್ತಿಲ್ಲ. ನಾನು ಚುನಾವಣೆ ಸೋತಾಗ ಸಹ ಮರೆತು ಹೋಗಿದ್ದೆ. ಆದರೆ ಶಾಸಕರು ನನ್ನನ್ನು ನಿರ್ದೇಶಕರಾಗಿ ಮಾಡಲು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಾರೆ. ಅವಕಾಶ ತಪ್ಪಿದ್ರಿಂದ ನನಗೆ ಯಾವುದೇ ರೀತಿಯ ಬೇಸರ ಇಲ್ಲ ಎಂದು ಸ್ಪಷ್ಟಪಡಿಸಿದರೂ ಸಹ ಅವರ ದೃಷ್ಟಿಯಲ್ಲಿ ಮಾತ್ರ ಅಸಮಾಧಾನ ಎದ್ದು ಕಾಣುತ್ತಿತ್ತು. ಕಾಂಗ್ರೆಸ್ ಪಕ್ಷದಲ್ಲಿ ಒಬ್ಬ ವ್ಯಕ್ತಿಗೆ ಒಂದೇ ಹುದ್ದೆ ಎಂಬ ಸಿದ್ಧಾಂತ ಇದೆ. ಆ ಕಾರಣಕ್ಕೆ ತಮ್ಮನ್ನ ಕಡೆಗಣಿಸಲಾಗಿದೆಯೇ ಎಂಬ ಪ್ರಶ್ನಿಸಿದ ಮಾಧ್ಯಮದವರಿಗೆ ಉತ್ತರಿಸಿದ ಅವರು, ಒಬ್ಬರು ಒಂದಕ್ಕಿಂತ 2 ಸ್ಥಾನಗಳನ್ನು ಅಲಂಕರಿಸಿದ್ದಾರೆ, ಅದರಲ್ಲಿ ಯಾವುದೇ ರೀತಿಯ ವಿಶೇಷತೆ ಇಲ್ಲ ಎಂದು ತಿರುಗೇಟು ನೀಡಿದ್ದಾರೆ. ಚಿಕ್ಕಬಳ್ಳಾಪುರ ಕ್ಷೇತ್ರದ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ತಮ್ಮನ್ನ ಬಲಿಪಶು ಮಾಡಲಾಗಿದೆ ಎಂದು ಟೀಕಿಸಿದ್ದಾರೆ ಎಂದು ಮಾಧ್ಯಮದವರು ಪ್ರಶ್ನಿಸಿದಾಗ, ಬಹುಶಃ ಅವರ ದೃಷ್ಟಿಯಲ್ಲಿ ಸರಿ ಇರಬಹುದು ಎನ್ನುವ ಮೂಲಕ ಪರೋಕ್ಷವಾಗಿ ಕಾಂಗ್ರೆಸ್ ಪಕ್ಷದ ಕೆಲ ನಾಯಕರ ವರ್ತನೆ ಬಗ್ಗೆ ಬೇಸರ ವ್ಯಕ್ತಪಡಿಸಿದ್ದಾರೆ. ಪ್ರದೀಪ್ ಈಶ್ವರ್ ಅವರು ನನ್ನನ್ನು ಚುನಾವಣೆ ಕಂಟೆಸ್ಟ್ ಮಾಡಬೇಕು, ಅಧಿಕೃತ ಅಭ್ಯರ್ಥಿ ಕಾಂಗ್ರೆಸ್ ಪರವಾಗಿ ಯಲುವಹಳ್ಳಿ ರಮೇಶ್ ಅಣ್ಣವರು ಅಂತ ಘೋಷಣೆ ಮಾಡಿದ್ರು. ನಾನು ಅದಕ್ಕೆ ವ್ಯವಸ್ಥೆ ನನಗೆ ಆಸಕ್ತಿ ಇಲ್ಲದೇ ಇದ್ದರೂ ಕೂಡ ಅವರ ಒಂದು ಮಾತಿಗೆ ಹೋಗೊಟ್ಟು ನಾನು ಚುನಾವಣೆಯಲ್ಲಿ ಸ್ಪರ್ಧಿಸಿದೆ. ಒಂದು 13-12 ವೋಟಿಂದ ಮತಗಳ ಅಂತರದಿಂದ ನಾನು ಸೋತಿದ್ದ ದಿವಸ ಸಂಜೆನೇ ನಾನು ಅವತ್ತು ಮರೆತೆ. ಕೌಂಟಿ ಮುಗಿಸ್ಕೊಂಡು ಬಂದ ತಕ್ಷಣ
ನಾನು ಆ ವಿಚಾರವನ್ನು ಮರೆತಿದ್ದೆ. ಮೊನ್ನೆ ಇದ್ದಕ್ಕಿದ್ದಾಗೆ ನಮ್ಮ ಶಾಸಕರು ಎಲ್ಲೋದ್ರೋ, ಯಾವ ಮಂತ್ರಿಗಳನ್ನ ಹೇಳಿದ್ರೋ, ಮುಖ್ಯಮಂತ್ರಿಗಳನ್ನ ಹೇಳಿದ್ರು, ಯಾರನ್ನ ಹೇಳಿದ್ರು ಏನೋ ಗೊತ್ತಿಲ್ಲ. ಅದನ್ನು ಒಂದು ಆದೇಶ ತಗೊಂಡು ನನಗೆ ಹಿಂದಿನ ದಿವಸ ರಾತ್ರಿ ಅದುವರೆಗೂ ನನಗೆ ವಿಷಯನೇ ಗೊತ್ತಿಲ್ಲ. ಹಿಂದಿನ ದಿವಸ ರಾತ್ರಿ ಫೋನ್ ಮಾಡಿ ಅಣ್ಣ ಬಾ ಅಪ್ಪ, ಬೆಳಗ್ಗೆನೇ ಮನೆಗೆ ಬರ್ತಾ ಇದ್ದೀನಿ, ನಿಮಗೆ ನನ್ನಿಂದ ಸೋತು ನೀವು ನೋವನ್ನು ಅನುಭವಿಸಿದ್ದೀರ. ನಾನು ಅದನ್ನು ಸರಿಪಡಿಸೋ ಜವಾಬ್ದಾರಿ ನನ್ನ ಮೇಲಿತ್ತು. ಹಾಗಾಗಿ ನಾನು ಅದನ್ನು ಆರ್ಡರ್ ಮಾಡಿಸ್ಕೊಂಡು ಆರ್ಡರ್ ಕಾಪಿ ತೊಗೊಂಡು ನಿಮ್ಮ ಮನೆಗೆ ಬರ್ತಾ ಇದ್ದೀನಿ. ಆಲೋಕಂಡಕ್ಕೆ ಹೋಗಿ ಅದನ್ನು ನಾವು ನಿಮ್ಮನ್ನಲ್ಲಿ ಅಧಿಕಾರ ಹಸ್ತಾಂತರ ಮಾಡಿಸ್ಕೊಂಡು ಬರ್ತೀವಿ ಅಂತ ಫೋನ್ ಮಾಡಿದ್ರು. ಸೊ ನಾನೇನು ಬೇಡ ಅಂತ ಹೇಳಲ್ಲ, ನಾನೇನು ಅಪೇಕ್ಷೆ ಪಟ್ಟಿಲ್ಲ. ಸೋತಿದ್ದ ದಿವಸನೇ ಮರ್ತೋಗಿದ್ದೆ. ಏನೋ ಇದೊಂದು ಜವಾಬ್ದಾರಿ ಕೊಟ್ಟಿದ್ರು, ಸಾಕಾಯಿತು ಅಂತೇಳಿ ನಾನು ಕೆಲಸ ಮಾಡ್ತಿದ್ದೆ. ಅವರು ಮರ್ಯಾದೆ ಪ್ರಶ್ನೆ ನನ್ನ ಮಾತು ಗೌರವ ಕೊಟ್ಟು ಇವರಿಷ್ಟು ಹಣವನ್ನು ವ್ಯರ್ಥ ಮಾಡಿಕೊಂಡು ಸೋತ್ರಲ್ಲ ಇಷ್ಟು ಈ ಹಿರಿಯ ವಯಸ್ಸಲ್ಲಿ ಅಂಥೇಳಿ ಅವರು ಕಾಳಜಿ ವಹಿಸಿ ಸರ್ಕಾರದಿಂದ ನನಗೆ ಚೀಮೂಲಿಗೆ ನನಗೆ ಅದರಲ್ಲಿ ಆ್ಯಕ್ಚುಲಿ ಸ್ಪರ್ಧೆ ಮಾಡಿದ್ಮೇಲೆ ಅದ್ರ ಬಗ್ಗೆ ನನಗೆ ಭಾಳ ಆಸಕ್ತಿ ಬಂತು. ಇವತ್ತು ಬಹುಶಃ ನೋಡಿ, ಈಗ ಒಂದು ಸ್ಟ್ರೈಕ್ ಮುಗಿಸ್ಕೊಂಡು ಬಂದೆ ನಾನು, ಇನ್ನೂ ಕಂಟಿನ್ಯೂ ಆಗಿದೆ. ರೈತರಿಗೆ ಈಗ ಇಲ್ಲಿ ತಮ್ಮೆಲ್ಲರಿಗೂ ಗೊತ್ತಿದೆ, ಮಳೆ ಇಲ್ಲ, ಬೆಳೆಗಳಿಲ್ಲ, ಬರ ಪರಿಸ್ಥಿತಿ. ಆಗಸ್ಟ್ 15 ಆದಮೇಲೆ ಘೋಷಣೆ ಮಾಡ್ತೀವಿ ಅಂತ ಹೇಳಿದರು ಮುಖ್ಯಮಂತ್ರಿಗಳು. ಅದಕ್ಕೆ ಒಂದು ಕ್ರಮಬದ್ಧತೆ ಇದೆ, ರೀತಿ ನೀತಿಗಳಿದೆ. ಅವನ್ನೆಲ್ಲ ಅನುಸರಣೆ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಚಿಕ್ಕಬಳ್ಳಾಪುರ, ಕೋಲಾರ ಜಿಲ್ಲೆ ಇವೆಲ್ಲನೂ ಏನು ಬರಪೀಡಿತ ಪ್ರದೇಶ ಅಂತ ಘೋಷಣೆ ಮಾಡೋ ಸೂಚನೆಗಳು ಸ್ಪಷ್ಟವಾಗಿದೆ. ಅವ್ರ ದೃಷ್ಟಿಯಲ್ಲಿ ಹಂಗಾಗಿರ್ಬೋದು. ಅವರು ಅದು ತಪ್ಪು ಅಂತಲೂ ನಾನು ಹೇಳಲ್ಲ. ಅವ್ರ ದೃಷ್ಟಿಯಲ್ಲಿ ಸುಮ್ಮನೆ ಅದನ್ನು ಮರೆತು ಮನೆಯಲ್ಲಿದ್ದವನ್ನ ಕರ್ಕೊಂಬಂದು ಇವತ್ತು ತಂದು ನೈಬಾಡ್ಲಿಗೆ ಇದು ಮಾಡೋರು ಅನ್ನೋದು ಅವರ ಮನಸ್ಸಿರ್ತದೆ, ಹಂಗೆ ಹೇಳಿದ್ದಾರೆ. ಅದಕ್ಕೆ ನಾನು ಪ್ರತಿಕ್ರಿಯೆ ಕೊಡಲಾರೆ. ಈ ಸಂದರ್ಭದಲ್ಲಿ ಪಂಚ ಗ್ಯಾರಂಟಿ ಅನುಷ್ಠಾನ ಸಮಿತಿಗಳ ಶಿಡ್ಲಘಟ್ಟ ತಾಲೂಕು ಅಧ್ಯಕ್ಷ ಎಚ್ಎಂ ಮುನಿಯಪ್ಪ, ನಿರ್ದೇಶಕ ಅಕ್ರಮ್, ಹನುಮಂತಪುರ ವೆಂಕಟೇಶ್, ಕುಂದಲಗುರಿಕಿ ಚರಣ್ ರೆಡ್ಡಿ ಇನ್ನಿತರರು ಉಪಸ್ಥಿತರಿದ್ದರು. ತಮೀಂ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ಹಾಲಿನ ದರ ಹೆಚ್ಚಳ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಚಿಕ್ಕಬಳ್ಳಾಪುರದಲ್ಲಿ ನೂರಾರು ಹೈನುಗಾರರು ಬೃಹತ್ ಪ್ರತಿಭಟನೆ ನಡೆಸಿದ್ದಾರೆ. ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಜಮಾಯಿಸಿದ ಹೈನುಗಾರರು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಕಂಡು ಬಂದಂತಹ ಹೈನುಗಾರರ ಬೃಹತ್ ಪ್ರತಿಭಟನೆಯ ದೃಶ್ಯಗಳು. ಕೈಯಲ್ಲಿ ವಿವಿಧ ಬೇಡಿಕೆಗಳ ಫಲಕ ಹಿಡಿದು ಸರ್ಕಾರದ ಗಮನ ಸೆಳೆಯಲು ನೂರಾರು ಹೈನುಗಾರರು ಪ್ರತಿಭಟನೆ ನಡೆಸಿದರು. ಹೈನುಗಾರಿಕೆ ಕ್ಷೇತ್ರ ಸಂಕಷ್ಟದಲ್ಲಿದ್ದು ರೈತರ ನೆರವಿಗೆ ಸರ್ಕಾರ ಕೂಡಲೇ ಧಾವಿಸಬೇಕು ಎಂದು ಒತ್ತಾಯಿಸಿದರು. ಹಾಲು ಉತ್ಪಾದನೆಗೆ ಬೇಕಾದಂತಹ ಮೇವು ಹಾಗೂ ಹಸುಗಳ ನಿರ್ವಹಣಾ ವೆಚ್ಚ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. ಆದರೆ ಹಾಲಿನಿಂದ ಸಿಗುವ ಆದಾಯ ಮಾತ್ರ ರೈತರು ರಾಸುಗಳಿಗೆ ನೀಡುವ ಖರ್ಚಿಗೆ ಅನುಗುಣವಾಗಿ ಹೆಚ್ಚಳವಾಗಿಲ್ಲ ಎಂಬುದು ಹೈನುಗಾರರ ಅಳಲು. ಇದೇ ಕಾರಣಕ್ಕಾಗಿ ಹಾಲಿನ ದರವನ್ನು ಪ್ರತಿ ಲೀಟರ್ಗೆ 10 ರೂಪಾಯಿ ಹೆಚ್ಚಿಸಬೇಕು. ಇಷ್ಟೇ ಅಲ್ಲ, ಹಾಲು ಆಧಾರಿತ ಸಬ್ಸಿಡಿ ನೀಡಬೇಕು. ಹೈನುಗಾರರಿಗೆ ನೀಡುತ್ತಿರುವಂತಹ ಪ್ರೋತ್ಸಾಹ ಧನವನ್ನು ಸಹ ಪ್ರತಿ ಲೀಟರ್ಗೆ 2 ರೂಪಾಯಿ ಹೆಚ್ಚಿಸಬೇಕು. ಹೈನುಗಾರರಿಗೆ ವಿಶೇಷ ಸಹಾಯಧನ ನೀಡಬೇಕು ಎಂದು ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ಚಿದಂಬರ ಅಂತ ಸರ್, ನಮ್ದು ಬಿಸ್ಲಹಳ್ಳಿ, ಗೌರಿಬಿದನೂರು ತಾಲೂಕು, ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು, ಮಂಚನಹಳ್ಳಿ ಹೋಬಳಿ. ಸರ್, ನಮ್ಮ ಒಂದು 10 ಹಸು ಇದ್ದಾವೆ. 10 ಹಸುಗೆ ಹಾಲು ಉತ್ಪಾದನೆ ಮಾಡ್ತಾ ಇದ್ದೀವಿ, ರೇಟೇ ಇಲ್ಲ. ನೀರು ರೇಟ್ ಹಾಲು ಕೊಡ್ತಾವ್ರೆ, ಹಾಲು ರೇಟ್ ನೀರಿಗೆ ಕೊಡ್ತಾವ್ರೆ. ಅದಕ್ಕೆ ನಾವು ಬಂದಿದ್ದೀವಿ ಇಲ್ಲಿ ಇದು ಮಾಡೋಕ್ಕೆ. ಮೊನ್ನೆ ಹಾಲು ಉತ್ಪಾದನೆ ಜಾಸ್ತಿ ಆದಾಗ 1.5 ರೂಪಾಯಿ ಕಮ್ಮಿ ಮಾಡಿದ್ರು. ಇವಾಗ ಬರಗಾಲ ಬಂದೈತೆ, ಹಾಲು ಕಮ್ಮಿ ಆಗೈತೆ. ಇವಾಗ ಯಾಕೆ ರೈಸ್ ಮಾಡಬಾರ್ದು ಇವರು? ಮೊನ್ನೆ ಹಾಲು ಉತ್ಪಾದನೆ ಜಾಸ್ತಿ ಆಗ್ತೈತೆ ಅಂತ 1.5 ರೂಪಾಯಿ ಡೌನ್ ಮಾಡಿದ್ರು 1 ಲೀಟ್ರಿಗೆ. ಇವಾಗ ಹಾಲು ಬರಗಾಲ ಬಂದೈತೆ, ಮೇವಿಲ್ಲ, ನೀರಿಲ್ಲ. ಇವಾಗ 2 ರೂಪಾಯಿ 3 ರೂಪಾಯಿ ರೈಸ್ ಮಾಡ್ಬೋದಲ್ಲ, ಯಾಕೆ ಮಾಡಿಲ್ಲ? ಏನು ಮಾಡಿಲ್ಲ ಗೌರ್ಮೆಂಟು. ಇವಾಗೆಲ್ಲ ಅದೇ ಸರ್ ಬಂದ್ ಮಾಡ್ತಾ ಇದ್ದೀವಿ. DC ಆಫೀಸ್ ಮುಂದೆ ಎಲ್ಲ ಘೋಷಣೆಗೆ ಹೋಗ್ತಾವ್ರೆ. ಜನರಿಗೆಲ್ಲ ರೈತರಿಗೆಲ್ಲ ಒಳ್ಳೇದಾಗಲಿ ಅಂತ ಕೆಲಸ ಮಾಡಿ ಲೀಟ್ರಿಗೆ ಒಂದು 40 ರೂಪಾಯಿ ರೈಸ್ ಮಾಡಬೇಕಂತ, 35 ರೂಪಾಯಿ ಅಂತ 40 ರೂಪಾಯಿ ಲೀಟ್ರ್ ಕೊಡಲಿ ಅಂತ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಬೂಸ ರೇಟು 1300 ಆಗೈತೆ. ಅಲ್ಲಿ ಹಾಲಿನ ರೇಟ್ ನೋಡಿದ್ರೆ 35 ರೂಪಾಯಿ ಕೊಡ್ತಾರೆ. ನೀರು ರೇಟು 20 ರೂಪಾಯಿ. 1 ಲೀಟ್ರ್ ನೀರು 20 ರೂಪಾಯಿ ಬರುತ್ತೆ.
ಹಾಲಿನ ರೇಟ್ಗೂ ನೀರಿಗೂ ಒಂದೇ, ಹಾಲ್ಗೂ ನೀರಿಗೂ ಒಂದೇ ಹೋಲ್ಸೋದ್ರೆ ಆಗುತ್ತಾ ಇವ್ರು ಗೌರ್ಮೆಂಟ್ ಅವರು? ಅದು ಬಿಟ್ಟು ಜನಗಳಿಗೆಲ್ಲ ಸಹಾಯ ಹಂಗೆ ರೈತರಿಗೆಲ್ಲ ರೈತರಿಗೆ ಒಳ್ಳೇದು ಮಾಡ್ತೀವಿ ಏನು ಒಳ್ಳೇದು ಮಾಡ್ತಾವ್ರೆ? ಲಾಗೌಟ್ ನೋಡಿದ್ರೆ 2100 ರೂಪಾಯಿ ಮಾಡವ್ರೆ, ಬಿತ್ತನೆ ಬೀಜ ನೋಡ್ರೆ 2000 ಮಾಡವ್ರೆ. ಪ್ರತಿಯೊಂದು ರೇಟ್ ರೈಸ್ ಮಾಡಿ ರೈತರಿಗೆ ಏನು ಒಳ್ಳೇದು ಮಾಡ್ತಾರೆ? ಏನು ಮಾಡ್ತಾ ಇಲ್ಲ ಗೌರ್ಮೆಂಟ್. ಸುಮ್ಮನೆ ನಾವು ಕಿತ್ಲಾಡ್ತಾ ಇದೀವಿ ಅಷ್ಟು. ರೈತರು ನಾವು ಕಿತ್ಲಾಡ್ಕೊಂಡು ನಾವು ಬಾಧೆ ಬೀಳ್ತಾ ಇದೀವಿ ಹೊರತು ಏನು ಮಾಡ್ತಾ ಇಲ್ಲ. ಅದಕ್ಕೆ ರೈತರು ಹೋರಾಟ ಮಾಡಿ ಏನೋ ಸ್ವಲ್ಪ ರೇಟ್ ರೈಸ್ ಆಗಲಿ ಅಂತ ಕೇಳ್ಕೊಂಬಕ್ಕೆ ಬಂದಿದ್ದೀವಿ. DC ಆಫೀಸ್ ಮುಂದೆ ಧರಣಿ ಮಾಡಕ್ಕೆ ಬಂದಿದ್ದೀವಿ. ಇನ್ನು ಹಾಲು ಉತ್ಪಾದಕರ ಸಮಸ್ಯೆಗಳನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು. ಹೈನುಗಾರಿಕೆ ಕ್ಷೇತ್ರವನ್ನು ಉಳಿಸಲು ಸೂಕ್ತ ಬೆಲೆ ಹಾಗೂ ಅಗತ್ಯ ಪ್ರೋತ್ಸಾಹ ಧನ ನೀಡಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿ ಚಿಕ್ಕಬಳ್ಳಾಪುರ DC ಕಚೇರಿ ಎದುರು ನಡೆದಂತಹ ಈ ಪ್ರತಿಭಟನೆ ವೇಳೆ ಹೈನುಗಾರರ ಬೇಡಿಕೆಗಳ ಪರ ಘೋಷಣೆಗಳು ಮೊಳಗಿದವು. ದಯವಿಟ್ಟು ಸರ್, ಈಗಾಗಲೇ ನಮ್ಮ ಡೈರಿಗಳಿಂದ ಗುಣಮಟ್ಟದ ಹಾಲು ಬೇಕಂತ ಹೇಳ್ಬಿಟ್ಟು ಡೈರಿಗಳ ಕಡೆಯಿಂದ ಒತ್ತಡ ಇರ್ತಾ ಇದೆ. ರೈತರಿಗೆ ಗುಣಮಟ್ಟದ ಹಾಲು ಕೊಡಬೇಕಂದ್ರೆ ಅವ್ರಿಗೆ ಗುಣಮಟ್ಟದಾಗಿ ನಾವು ಆ ಪಶು ಆಹಾರವನ್ನು ಕೊಡಲೇಬೇಕು. ಅವ್ರು ಪಶು ಆಹಾರ ಕೊಡಬೇಕಂದ್ರೆ ಇವತ್ತು ದಿನೇ ಪಶು ಆಹಾರ ಬೇಡಿಕೆ ಜಾಸ್ತಿ ಆಗ್ತಾ ಇದೆ. ಆದ ಕಾರಣ ಅವ್ರು ದಯವಿಟ್ಟು ರೈತರಿಗೆ ಏನು ಸಿಗ್ತಾ ಇಲ್ಲ. ಇದು ಬೇರೆ ಬರಗಾಲ ಬೇರೆ ಬಂದಿದೆ, ಮೇವು ತುಂಬ ಆಗ್ಬಿಟ್ಟಿದೆ. ದಯವಿಟ್ಟು ಸರ್ಕಾರ ಕೊಂಡು ರೈತರಿಗೆ ದಯವಿಟ್ಟು 10 ರೂಪಾಯಿ ಇವತ್ತೇನು ದರ ಕೇಳ್ತಾರೆ, 10 ರೂಪಾಯಿ ದರ ಖಂಡಿತವಾಗ್ಲೂ ಕೊಡಲೇಬೇಕು. ಕೊಡಿಲ್ಲ ಅಂದರೆ ಮುಂದಿನ ದಿನಗಳಾಗ ರೈತರೆಲ್ಲ ಹೋರಾಟ ಕಲಿತೀರಿ, ರೋಡ್ಗಳೆಲ್ಲ ಬಂದ್ ಮಾಡ್ತೀರಿ. ಸಿಗ್ತಾನೆ ರೈತರಿಗೆ ತುಂಬ ಸರ್ಕಾರದಿಂದ ಅನ್ಯಾಯ ಆಗ್ತಾ ಇದೆ. ಅನ್ಯಾಯನ ತಪ್ಪಿಸ್ಬೇಕು. ಇವತ್ತು ರೈತರಿಗೆ ಏನು ಕೊಡಬೇಕಾಗಿದೆ ಅವ್ರ ಪ್ರೋತ್ಸಾಹನ ಕೊಡಲೇಬೇಕು. ಇವತ್ತು ಪಶು ಆಹಾರ ದಿನೇ ದುರ್ಬಳಕೆ ಆಗ್ತಾ ಇದೆ. ಪಶು ಆಹಾರದಲ್ಲಿ ಏನು ಪಾಪ ರೈತರಿಗೆ ಏನು ಉಳಿತಾ ಇಲ್ಲ ಹಾಲಿನಲ್ಲಿ. ದಯವಿಟ್ಟು ಇವತ್ತು ರೈತರಿಗೆ ಸಹಕರಿಸಬೇಕು. ನಾವು DK ಒಟ್ಟಿನಲ್ಲಿ ಹಾಲಿನ ದರ ಹೆಚ್ಚಳ, ಸಬ್ಸಿಡಿ, ಪ್ರೋತ್ಸಾಹ ಧನ ಹೆಚ್ಚಳ ಹಾಗೂ ವಿಶೇಷ ಸಹಾಯಧನ ಸೇರಿದಂತೆ ಪ್ರಮುಖ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಹೈನುಗಾರರು ಬೀದಿಗಿಳಿದು ಹೋರಾಟ ನಡೆಸಿದ್ದಾರೆ. ಇದೀಗ ಹೈನುಗಾರರ ಬೇಡಿಕೆಗಳಿಗೆ ಸರ್ಕಾರ ಯಾವ ರೀತಿಯಲ್ಲಿ ಸ್ಪಂದಿಸಲಿದೆ ಎಂಬುದನ್ನು ಕಾದು ನೋಡಬೇಕಿದೆ. ಪರ್ಸನ್ ಪ್ರವೀಣ್ ಜೊತೆ ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಚಿಕ್ಕಬಳ್ಳಾಪುರದ ಆಭರಣ ಪ್ರಿಯರಿಗೆ ಸಂತಸದ ಸುದ್ದಿ. ಬೆಸ್ಟ್ ಆಫರ್ಗಳೊಂದಿಗೆ ನಿಮಗಾಗಿ ಬಂದಿದೆ 1996ರಿಂದ ಗ್ರಾಹಕರ ವಿಶ್ವಾಸ ಗಳಿಸಿರುವ ಏಕೈಕ ಜುವೆಲರ್ಸ್ ಶ್ರೀ ತುಳಸಿ ಹಾನೆಸ್ಟಿ ಜುವೆಲರ್ಸ್. ಸ್ಥಳ BB ರಸ್ತೆ ಅಪೋಸಿಟ್ LIC ಆಫೀಸ್, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ 0 ಮೇಕಿಂಗ್ ಚಾರ್ಜ್, 0 ವೇಸ್ಟೇಜ್ನೊಂದಿಗೆ ಆಭರಣಗಳು ಲಭ್ಯ. ಸುವರ್ಣ ಲಕ್ಷ್ಮಿ ಯೋಜನೆಯಡಿಯಲ್ಲಿ ನಿಮ್ಮ ಹಳೆ ಚಿನ್ನ ಕೊಟ್ಟು ಹೊಸ ಆಭರಣಗಳನ್ನು ಕೂಲಿ ಮಜೂರಿ ಇಲ್ಲದೆ ಖರೀದಿಸುವ ಅವಕಾಶ. ಅಲ್ಲದೆ ನಮ್ಮಲ್ಲಿ 916 HUID ಚಿನ್ನಾಭರಣಗಳು ಲೈಟ್ ವೈಟ್ ನಲ್ಲಿ ದೊರೆಯುತ್ತದೆ ಹಾಗೂ ಗುಣಮಟ್ಟವಾದ 92.5 ಬೆಳ್ಳಿ ಆಭರಣಗಳು ಸಹ ಲಭ್ಯವಿದೆ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ ಶ್ರೀ ತುಳಸಿ ಹಾನೆಸ್ಟಿ ಜ್ಯುವೆಲರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8277848989. ನೀಟ್ ಹಾಗೆ CET ಈ ಲಾಂಗ್ ಟರ್ಮ್ ಕೋಚಿಂಗ್ನ ಯಾರ್ಯಾರಿಗೆ ಕೊಡ್ತಾರೆ ಸರ್? ಈ ಒಂದು ಕೋರ್ಸ್ನ ಸೆಕೆಂಡ್ PUC ಸೈನ್ಸ್ ಮಕ್ಕಳು ಕಂಪ್ಲೀಟ್ ಆಗಿರೋ ಮಕ್ಕಳಿಗೆ ಕೊಡ್ತೀವಿ. ನಮ್ಮ ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರಿನಲ್ಲಿ ಲಾಂಗ್ ಟರ್ಮ್ ಕೋಚಿಂಗಿಗೆ ವ್ಯವಸ್ಥೆ ಯಾವ ಥರ ಇದೆ? ಮಾರ್ನಿಂಗ್ 8 ಇಂದ ಈವ್ನಿಂಗ್ 4:30ವರೆಗೂ ಕೋಚಿಂಗ್ ವ್ಯವಸ್ಥೆ ಇರುತ್ತೆ. 4:30 ಒಳಗೆ ಡೈಲಿ ಟೆಸ್ಟ್ನ ಕಂಡಕ್ಟ್ ಮಾಡ್ತೀವಿ. ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರಿಗೆ ಬೇರೆ ಬೇರೆ ಜಿಲ್ಲೆಗಳಿಂದ, ರಾಜ್ಯಗಳಿಂದ ಕೂಡ ವಿದ್ಯಾರ್ಥಿಗಳು ಬರ್ತಾರೆ. ಒಂದೇ ಕಡೆ ಹಾಸ್ಟೆಲ್, ಒಂದೇ ಕಡೆ ಕೋಚಿಂಗ್ ಇರುತ್ತೆ ನಮ್ಮ ವ್ಯವಸ್ಥೆಯಲ್ಲಿ. ಟೈಮ್ ಮ್ಯಾನೇಜ್ಮೆಂಟ್ಗೆ OMR ಶೀಟ್ ಫಿಲ್ ಮಾಡೋದಕ್ಕೆ ಎಕ್ಸ್ಟ್ರಾ ಪ್ರಾಕ್ಟೀಸ್ ಏನಾದರೂ ಮಾಡಿಸ್ತಾ ಇದ್ದೀರಾ? 50% ಫೇಲ್ಯೂರ್ ಆಗೋದು ಅದರಲ್ಲೇ ಹಾಕ್ತಾರೆ. ಡೈಲಿ ಟೆಸ್ಟ್ನ ನಾವು ವಿತ್ OMR ಶೀಟಲ್ಲೇ ಕೊಡ್ತಾ ಹೋಗ್ತೀನಿ. ಒಂದು ಸೀಕ್ರೆಟ್ ಇದೆ ನಮ್ಮಲ್ಲಿ, ಏನಂದರೆ ಅನ್ಲಾಕಿಂಗ್ ದಿ ಸೀಕ್ರೆಟ್ ಆಫ್ ನೀಟ್ ಅಂತ ನಾವು ಒಂದು ಬುಕ್ನ ಪ್ರಿಪೇರ್ ಮಾಡಿದ್ದೀವಿ. ಅದಕ್ಕೆ ನಮ್ಮಲ್ಲಿ ಹೈಯೆಸ್ಟ್ ರ್ಯಾಂಕಿಂಗ್ ಬರ್ತಾ ಇರೋದು ನಮ್ಮಲ್ಲಿ. ಯಾಕೆ ಅಂದರೆ ಈ ಒಂದು ಸೀಕ್ರೆಟ್ ಇದೆ. ಆರೋಗ್ಯ ಕ್ಷೇತ್ರದಲ್ಲಿ ಕ್ರಾಂತಿ ಮೂಡಿಸಲು ಬಂದಿದೆ ಯುವರ್ ಹೆಲ್ತ್ ಪಾರ್ಟ್ನರ್ ಸಿದ್ವೀನ್ ಹಾಸ್ಪಿಟಲ್. ಸ್ಥಳ ದೊಡ್ಡಪಚನೆ ಮನೆ ರಸ್ತೆ, ಚಿಕ್ಕಬಳ್ಳಾಪುರ. ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿರುವ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ನಮ್ಮಲ್ಲಿ ಕ್ಲಿನಿಕಲ್ ಸರ್ವಿಸಸ್, ಕ್ರಿಟಿಕಲ್ ಅಂಡ್ ಎಮರ್ಜೆನ್ಸಿ ಕೇರ್, ಸರ್ಜಿಕಲ್ ಸರ್ವಿಸಸ್, ಡಯಾಗ್ನೋಸ್ಟಿಕ್ ಸರ್ವಿಸಸ್ ಇನ್ನಿತರ ಸೌಲಭ್ಯಗಳು ಲಭಿಸಲಿದೆ. ನುರಿತ ತಜ್ಞ ವೈದ್ಯರು, ಉತ್ತಮ ಚಿಕಿತ್ಸೆ, ಉತ್ತಮ ಆರೈಕೆಯೊಂದಿಗೆ ಈಗಾಗಲೇ ಮನೆ ಮಾತಾಗಿದೆ. ಪ್ರತಿನಿತ್ಯ 24 ಗಂಟೆಗಳ ಆರೋಗ್ಯ ಸೇವೆ ಲಭ್ಯ. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಇದೆ. ನಿಮ್ಮ ಆರೋಗ್ಯವೇ ನಮ್ಮ ಧ್ಯೇಯ.
ಯುವರ್ ಹೆಲ್ತ್ ಪಾರ್ಟ್ನರ್ ಸಿದ್ವೀನ್ ಹಾಸ್ಪಿಟಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7483268887. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಎಸ್ಐಆರ್ 2026ರ ಕರಡು ಮತದಾರರ ಪಟ್ಟಿ ಪ್ರಕಟವಾಗಿದೆ. ಜಿಲ್ಲೆಯ 5 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮತದಾರರ ಮಾಹಿತಿಯನ್ನು ಡಿಜಿಟಲೀಕರಣ ಮಾಡಲಾಗಿದೆ. ಸೆಪ್ಟೆಂಬರ್ 23ರವರೆಗೆ ಹಕ್ಕು ಮತ್ತು ಆಕ್ಷೇಪಣೆ ಸಲ್ಲಿಸಲು ಅವಕಾಶ ನೀಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಜಿ ಪ್ರಭು ತಿಳಿಸಿದರು. 9,44,623 ಜನ ಏನಿದ್ದಾರೆ ಅವರೆಲ್ಲರ ಹೆಸರುಗಳನ್ನು ಒಳಗೊಂಡ ಇವತ್ತು ಕರಡು ಮತದಾರರ ಪಟ್ಟಿಯನ್ನು ಹಸ್ತಾಂತರ ಮಾಡ್ತಾರೆ. ಪ್ರತ್ಯೇಕವಾಗಿ ಅದನ್ನ ಅವರು ಎಲ್ಲ ಅಲ್ಲೇ ಸಾರ್ವಜನಿಕರಿಗೆ ಗೊತ್ತಾಗೋ ರೀತಿಯಲ್ಲಿ 900 ಜನರ ಪಟ್ಟಿ ಪ್ರಚುರಪಡಿಸ್ತಾ ಇರೋದಕ್ಕೆ ನೋಟಿಫಿಕೇಶನ್ ಅದೆಲ್ಲ ಹಾಕಿ ಅದು ಮಾಡಿ. ಭಾರತ ಚುನಾವಣಾ ಆಯೋಗದ ವೇಳಾಪಟ್ಟಿಯಂತೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಎಸ್ಐಆರ್ 2026ರ ಕರಡು ಮತದಾರರ ಪಟ್ಟಿ ಪ್ರಕಟವಾಗಿದೆ. ಜಿಲ್ಲೆಯ 5 ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಒಟ್ಟು 10,69,504 ಮತದಾರರಿಗೆ ಗಣತಿ ನಮೂನೆಗಳನ್ನು ವಿತರಿಸಲಾಗಿತ್ತು. ಈ ಪೈಕಿ 9,44,623 ಮತದಾರರ ಮಾಹಿತಿಯನ್ನು ಸ್ವೀಕರಿಸಿ ಬಿಎಲ್ಒ ಆಪ್ ಮೂಲಕ ಡಿಜಿಟಲೀಕರಣ ಮಾಡಲಾಗಿದೆ. ಕರಡು ಪಟ್ಟಿಯಲ್ಲಿರುವ 9,44,623 ಮತದಾರರ ಪೈಕಿ 4,68,325 ಪುರುಷರು, 4,76,255 ಮಹಿಳೆಯರು ಹಾಗೂ 43 ಇತರೆ ಮತದಾರರಿದ್ದಾರೆ. ಜೊತೆಗೆ 218 ಸೇವಾ ಮತದಾರರ ಕರಡು ಪಟ್ಟಿಯನ್ನು ಸಹ ಪ್ರಕಟಿಸಲಾಗಿದೆ. 8/26 ಇವತ್ತು ಬಹಳ ಪ್ರಮುಖವಾದಂಥ ಒಂದು ದಿನ ಎಸ್ಐಆರ್ ಪ್ರಕ್ರಿಯೆಯಲ್ಲಿ. ಇವತ್ತು ಎಸ್ಐಆರ್ ಪ್ರಕ್ರಿಯೆಯ ಮೊದಲನೇ ಘಟ್ಟ ಏನಿತ್ತು, ಗಣತಿ ನಮೂನೆಗಳನ್ನು ವಿತರಿಸುವಂಥದ್ದು, ಗಣತಿ ನಮೂನೆಗಳನ್ನು ಎಲ್ಲ ರೀತಿಯ ಸಮರ್ಪಕ ಗಣತಿ ನಮೂನೆಗಳನ್ನು ಸ್ವೀಕರಿಸುವಂಥದ್ದು ಮತ್ತು ಅದನ್ನು ಗಣಕೀಕರಣಗೊಳಿಸ್ತಕ್ಕಂಥದ್ದು, ಅದರ ಆಧಾರದ ಮೇಲೆ ಕರಡು ಮತದಾರರ ಪಟ್ಟಿಯನ್ನು ಹೊರಡಿಸ್ತಕ್ಕಂಥದ್ದು. ಈ ಪ್ರಕ್ರಿಯೆ ಈಗಾಗಲೇ ಇಷ್ಟು ಪ್ರಕ್ರಿಯೆ ಮುಗಿದು ಇವತ್ತು ಕರಡು ಮತದಾರರ ಪಟ್ಟಿಯನ್ನು ಜಿಲ್ಲೆಯ 9,44,623 ಮತದಾರರನ್ನು ಒಳಗೊಂಡಂಥ ಮತಗಟ್ಟೆವಾರು 1,293 ಮತಗಟ್ಟೆವಾರು ಎಲ್ಲ ಮತಗಟ್ಟೆಗಳ ಕರಡು ಮತದಾರರ ಪಟ್ಟಿಯನ್ನು ಇವತ್ತು ಪ್ರಚುರಪಡಿಸಿದ್ದೀವಿ. ಇವತ್ತು ಎಲ್ಲ ಪೊಲಿಟಿಕಲ್ ಪಾರ್ಟಿಗಳಿಗೆ 7 ಮಾನ್ಯತೆ ಪಡೆದ ನೋಂದಾಯಿತ ರಾಜಕೀಯ ಪಕ್ಷಗಳಿಗೆ ಅವರ ಪ್ರತಿನಿಧಿಗಳಿಗೆ ಜಿಲ್ಲಾ ಮಟ್ಟದಲ್ಲಿ ಈಗ ತಾನೇ ನಾವು ಸಭೆ ಮಾಡಿ ಅವರೆಲ್ಲರಿಗೂ ಕೂಡ 5 ವಿಧಾನಸಭಾ ಕ್ಷೇತ್ರಗಳ 1,293 ಮತಗಟ್ಟೆಗಳ ಕರಡು ಮತದಾರರ ಪಟ್ಟಿಯನ್ನು ಹಾರ್ಡ್ ಕಾಪಿ ಅದನ್ನು ಅವರಿಗೆ ಹಸ್ತಾಂತರ ಮಾಡುವಂಥ ಕೆಲಸ ಮಾಡಿದ್ದೀವಿ. ಸೊ ಇದು ಡ್ರಾಫ್ಟ್ ಪಬ್ಲಿಕೇಶನ್ನ ಮೊದಲನೇ ಹಂತ. ಅಂತಿಮ ಇನ್ನು ಗಣತಿ ನಮೂನೆಗಳನ್ನು ಹಿಂತಿರುಗಿಸದಿರುವುದು ಸೇರಿದಂತೆ ವಿವಿಧ ಕಾರಣಗಳಿಂದ 1,24,881 ಮತದಾರರನ್ನು ಎಎಸ್ಡಿಡಿಒ ವರ್ಗಕ್ಕೆ ಗುರುತಿಸಲಾಗಿದೆ. ಇವರಲ್ಲಿ 28,814 ಮಂದಿ ಮೃತರು, 78,380 ಮಂದಿ ಶಾಶ್ವತವಾಗಿ ಸ್ಥಳಾಂತರಗೊಂಡವರು. ಇನ್ನುಳಿದಂತೆ 9,836 ಮಂದಿ ಬೇರೆಡೆಗೆ ನೋಂದಾಯಿತಗೊಂಡವರು ಹಾಗೂ 7,844 ಮಂದಿ ಗೈರು ಹಾಜರಾಗಿರುವವರು ಎಂದು ಗುರುತಿಸಲಾಗಿದೆ. ಜಿಲ್ಲೆಯಲ್ಲಿ 43,173 ಅನಾಮಲಿ ಹಾಗೂ 11,670 ನೋ ಮ್ಯಾಪಿಂಗ್ ಪ್ರಕರಣಗಳನ್ನು ಗುರುತಿಸಲಾಗಿದೆ. ಸಂಬಂಧಪಟ್ಟ ಬಿಎಲ್ಒಗಳ ಮೂಲಕ ನೋಟಿಸ್ ಜಾರಿಗೊಳಿಸಿ ವಿಚಾರಣೆ ಹಾಗೂ ದಾಖಲೆಗಳ ಪರಿಶೀಲನೆ ಬಳಿಕ ನಿಯಮಾನುಸಾರ ಕ್ರಮ ಕೈಗೊಳ್ಳಲಾಗುತ್ತದೆ. ಅಂತಿಮ ಮತದಾರರ ಪಟ್ಟಿಯನ್ನು ನಾವು ಪ್ರಚುರಪಡಿಸೋದು ಇಲ್ಲಿಂದ ಸರಿಸುಮಾರು 2 ತಿಂಗಳು 3 ದಿನ, ಅಂದರೆ 27/10
27ನೇ ತಾರೀಕು ಅಕ್ಟೋಬರ್ 26ರಂದು ಅಂತಿಮ ಮತದಾರರ ಪಟ್ಟಿಯನ್ನು ನಾವು ಪ್ರಚುರಪಡಿಸ್ತೀವಿ. ಎಲ್ಲ ರೀತಿ ಇಡೀ ಪ್ರಕ್ರಿಯೆ ಮುಕ್ತಾಯ ಆಗಿ ಅಂತಿಮ ಮತದಾರರ ಪಟ್ಟಿಯನ್ನು ಪ್ರಚುರಪಡಿಸುವಂಥದ್ದು. ಅಲ್ಲಿವರೆಗೆ ಮಧ್ಯೆ ಏನೇನು ಪ್ರಕ್ರಿಯೆಗಳಿದ್ದಾವೆ, ಏನು ಮಾಡ್ತೀವಿ ಅನ್ನೋದನ್ನು ತಮಗೆ ಆ ವೇಳಾಪಟ್ಟಿ, ಆ ಪ್ರಕ್ರಿಯೆ, ಅದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಇವತ್ತು ನಾವು ತಮ್ಮನ್ನು ಕರೆದಿರೋವಂಥದ್ದು. ಇವತ್ತಿನಿಂದ ಮುಂದಿನ 1 ತಿಂಗಳುಗಳ ಕಾಲ 24/8ರಿಂದ 23/9 ಮುಂದಿನ ತಿಂಗಳು 23ನೇ ತಾರೀಕಿನವರೆಗೆ 1 ತಿಂಗಳುಗಳ ಕಾಲ ಯಾವುದೇ ನಾಗರಿಕರು ಅರ್ಹರಿದ್ದಲ್ಲಿ ಹೊಸದಾಗಿ ನೋಂದಣಿ ಮಾಡ್ಕೊಳ್ಳೋದಕ್ಕೆ, ಅಥವಾ ಯಾರಾದರೂ ಇಲ್ಲ ಅಂತಂದರೆ ಅವರ ಹೆಸರನ್ನು ಈ ಕರಡು ಮತದಾರರ ಪಟ್ಟಿನಲ್ಲಿ ಹೆಸರಿದ್ದರೆ ಅದನ್ನು ಕೈ ಬಿಡೋದಕ್ಕೆ, ಅಥವಾ ತಿದ್ದುಪಡಿಗಳೇನಾದರೂ ಇದ್ದರೆ ಅವ್ರಿಗೆ ಹೊಸದಾಗಿ ಅವ್ರ ಹೆಸರುಗಳನ್ನು ಕರೆಕ್ಷನ್ ಮಾಡ್ಕೊಳ್ಬೇಕು, ಹೊಸದಾಗಿ ಇನಿಷಿಯಲ್ ಸೇರಿಸಬೇಕು, ಹೊಸದಾಗಿ ತಂದೆ ಹೆಸರಿನಲ್ಲಿ ಕರೆಕ್ಷನ್ ಆಗಬೇಕು, ಈ ಥರದ ಎಲ್ಲ ತಿದ್ದುಪಡಿಗಳಿಗೆ ಎಲ್ಲದಕ್ಕೂ ಕೂಡ ಮುಕ್ತವಾದಂಥ ಅವಕಾಶವನ್ನು ಎಲ್ಲ ನಾಗರಿಕರಿಗೆ ನಾವು ಕೊಟ್ಟಿದ್ದೇವೆ. ತಮಗೆಲ್ಲ ಗೊತ್ತಿದೆ, ನಮ್ಮ ಜಿಲ್ಲೆಯಲ್ಲಿ ಈ ASDDO ಆಬ್ಸೆಂಟಿ, ಶಿಫ್ಟೆಡ್, ಡೆತ್, ಡೂಪ್ಲಿಕೇಟ್ ಆ್ಯಂಡ್ ಅದರ್ಸ್ ಅಂತೇಳಿ ಸುಮಾರು 1,24,000 ಜನನ ನಾವು ನಮ್ಮ ಮತದಾರರ ಪಟ್ಟಿಯಿಂದ ಕೈಬಿಟ್ಟಿದ್ದೀವಿ. ಅದರಲ್ಲಿ ಡೆತ್ 28,814 ಇತ್ತು. ಪರ್ಮನೆಂಟ್ ಡೂಪ್ಲಿಕೇಟ್ ಆಲ್ರೆಡಿ ಎನ್ರೋಲ್ಡ್ ಸುಮಾರು 9,836 ಈ ರೀತಿಯೆಲ್ಲ ಇದ್ದಂಥದ್ದು. ಅನೇಕ ಜನ ಪರ್ಮನೆಂಟ್ಲಿ ಶಿಫ್ಟೆಡ್, ಅವರು ಯಾವುದೇ ರೀತಿ ಎಷ್ಟೇ ಬಾರಿ ಪರಿಶೀಲನೆ ಮಾಡಿದ್ರೂ ಕೂಡ ಆ ಮತಗಟ್ಟೆ ವ್ಯಾಪ್ತಿನಲ್ಲಿ ಅವರು ಇಲ್ಲದೇ ಇರೋವಂಥದ್ದು. ಮತ್ತು ಅದನ್ನು ದೃಢೀಕರಿಸೋದಕ್ಕೆ ಎಲ್ಲ ಚುನಾಯಿತ ಪ್ರತಿನಿಧಿಗಳ BLOs ದೃಢೀಕರಣ, ಕನಿಷ್ಠ 3 ಜನ BLOಗಳು ದೃಢೀಕರಣ ಮಾಡಿ ಮಹಜರ್ ಮಾಡಿ 5 ಜನ ನಾಗರಿಕರು, ಆ ಮನೆಯ ಸುತ್ತ ಇರತಕ್ಕಂಥ 5 ನಾಗರಿಕರ ದೃಢೀಕೃತ ಸಹಿಯೊಂದಿಗೆ ಅಷ್ಟು ಪರ್ಮನೆಂಟ್ಲಿ ಶಿಫ್ಟೆಡನ್ನು ನಾವು ತೆಗೆದಿದ್ದೀವಿ. ಕರಡು ಪಟ್ಟಿಗೆ ಸಂಬಂಧಿಸಿದ ಹಕ್ಕು ಮತ್ತು ಆಕ್ಷೇಪಣೆಗಳನ್ನು ಸೆಪ್ಟೆಂಬರ್ 23ರವರೆಗೆ ಸಲ್ಲಿಸಬಹುದು. ಅರ್ಹರನ್ನು ಮತದಾರರ ಪಟ್ಟಿಗೆ ಸೇರ್ಪಡೆಗೊಳಿಸುವ ವಿಚಾರಣೆ ಹಾಗೂ ವಿಲೇವಾರಿ ಪ್ರಕ್ರಿಯೆ ಅಕ್ಟೋಬರ್ 22ರವರೆಗೆ ನಡೆಯಲಿದ್ದು, ಅಂತಿಮ ಮತದಾರರ ಪಟ್ಟಿಯನ್ನು ಅಕ್ಟೋಬರ್ 27ರಂದು ಪ್ರಕಟಿಸಲಾಗುತ್ತದೆ. ಹೀಗಾಗಿ ಮತದಾರರು ತಮ್ಮ ಹೆಸರು, ವಿಳಾಸ ಹಾಗೂ ಇತರೆ ವಿವರಗಳನ್ನು ಪರಿಶೀಲಿಸಿ ಯಾವುದೇ ಲೋಪ ಕಂಡುಬಂದಲ್ಲಿ ನಿಗದಿತ ಅವಧಿಯೊಳಗೆ ಹಕ್ಕು ಮತ್ತು ಆಕ್ಷೇಪಣೆ ಸಲ್ಲಿಸುವಂತೆ ಜಿಲ್ಲಾಡಳಿತ ಮನವಿ ಮಾಡಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆರವರು ಭಾಷಣ ಮಾಡಿದ ವೇದಿಕೆಯನ್ನು ಗೋಮೂತ್ರ ಹೋಮ ಹವನ ಮಾಡಿ ಸ್ವಚ್ಛಗೊಳಿಸಿರುವ ವಿಚಾರ ದಲಿತ ಸಮುದಾಯಕ್ಕೆ ಧಕ್ಕೆ ಹಾಗೂ ಅಸ್ಪೃಶ್ಯತೆ ಆಚರಣೆ ಮಾಡಿರುವ ವ್ಯಕ್ತಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ದಸಂಸ ತಾಲೂಕು ಸಂಚಾಲಕ ವೆಂಕಟೇಶ್ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಉತ್ತರಾಖಂಡ್ನಲ್ಲಿ ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಭಾಷಣ ಮಾಡಿದ ವೇದಿಕೆಯನ್ನ ಗೋಮೂತ್ರ ಹಾಗೂ ಹೋಮ ಹವನ ಮಾಡಿ ಅಸ್ಪೃಶ್ಯತೆ ಆಚರಣೆ ಮಾಡಿ ದಲಿತ ಸಮುದಾಯಕ್ಕೆ ಧಕ್ಕೆ ತರುವಂತಹ ನಿಟ್ಟಿನಲ್ಲಿ ನಡೆದುಕೊಂಡ ವ್ಯಕ್ತಿಗಳನ್ನು ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ದಲಿತ ಸಂಘರ್ಷ ಸಮಿತಿ ವತಿಯಿಂದ ತಾಲೂಕು ಕಚೇರಿ ಎದುರು ಪ್ರತಿಭಟನೆ ನಡೆಸಿ ತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದ್ದಾರೆ. ಈ ವೇಳೆ ದಸಂಸ ತಾಲೂಕು ಸಂಚಾಲಕ SM ವೆಂಕಟೇಶ್ ಮಾತನಾಡಿ, ಭಾರತ ದೇಶದಲ್ಲಿ ಇನ್ನೂ ಸಹ ಅಸ್ಪೃಶ್ಯತೆ, ಜಾತಿ ತಾರತಮ್ಯ, ಮೇಲು ಕೀಳು, ಸಾಮಾಜಿಕ ಅಸಮಾನತೆ, ಮಹಿಳೆಯರ ಮೇಲೆ ದೌರ್ಜನ್ಯ, ಸಾಮಾಜಿಕ ಜಾಲತಾಣಗಳಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನ ಅವಹೇಳನ ಮಾಡುವುದು ನಿರಂತರವಾಗಿ ನಡೆಯುತ್ತಿರುವುದು ದುರಂತವೇ ಸರಿ. ಇತ್ತೀಚೆಗೆ ಉತ್ತರಾಖಂಡ್ ರಾಜ್ಯದ ರಾಮ್ಲೀಲಾ ಮೈದಾನದಲ್ಲಿ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರ ಭಾಷಣ ಮಾಡಿದ ವೇದಿಕೆಯನ್ನ ಗೋಮೂತ್ರ ಹೋಮ ಹವನ ಮಾಡಿ ಸ್ವಚ್ಛಗೊಳಿಸಿರುವ ವಿಚಾರ ಇಡೀ ಭಾರತವೇ ತಲೆ ತಗ್ಗಿಸುವಂತೆ ಆಗಿದೆ. ಇಂತಹ ಘಟನೆಗಳು ನಿರಂತರವಾಗಿ ಕಣ್ಣಿಗೆ ಕಾಣದೆ ನಡೆದು ಹೋಗುತ್ತಿವೆ. ಇಂತಹ ಘಟನೆಗಳು ಮತ್ತೆ ಯಾವುದೇ ಘಟನೆ ನಡೆಯಬಾರದು. ಅಸ್ಪೃಶ್ಯತೆ ಆಚರಣೆ ಮಾಡಿರುವ ವ್ಯಕ್ತಿಗಳ ವಿರುದ್ಧ ಕಠಿಣ ಕಾನೂನು ಜಾರಿಗೆ ತರಬೇಕು ಎಂದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳಿಗೆ ಸೂಚಿಸಬೇಕು ಎಂದು ಮನವಿ ಸಲ್ಲಿಸಿದ್ದಾರೆ. ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ. ಸುಮಾರು ಸಾವಿರಾರು ವರ್ಷಗಳಿಂದ ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಈ ದೇಶದ ದಲಿತರು, ಹಿಂದುಳಿದ ವರ್ಗದವರು ಮತ್ತು ಅಲ್ಪಸಂಖ್ಯಾತರು
ಈ ಜಾತಿ ವ್ಯವಸ್ಥೆಯನ್ನ ಸಾಮಾಜಿಕ ಪಿಡುಗುಗಳನ್ನ ಹೋಗಲಾಡಿಸಬೇಕು ಅಂತೇಳಿ ಮಾನ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ವಿಶ್ವರತ್ನ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿರಂತರವಾಗಿ ಹೋರಾಟವನ್ನು ಮಾಡಿ ಈ ದೇಶಕ್ಕೆ ಸ್ವತಂತ್ರ ಬಂದ ನಂತರ ಒಂದು ಸಂವಿಧಾನವನ್ನು ರಚನೆ ಮಾಡಿಕೊಟ್ಟು ಈ ದೇಶಕ್ಕೆ ಭದ್ರ ಬುನಾದಿಯನ್ನು ಹಾಕಿಕೊಟ್ಟಂತಹ ನವ ಭಾರತದ ಶಿಲ್ಪಿ ಡಾಕ್ಟರ್ B.R. ಅಂಬೇಡ್ಕರ್ ಅವರು. ಸುಮಾರು ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳು ಕಳೆದರೂ ಸಹ ಇನ್ನೂ ಸಹ ಜಾತಿ, ಅಸ್ಪೃಶ್ಯತೆ, ಸಾಮಾಜಿಕ ಬಹಿಷ್ಕಾರ, ಹೆಣ್ಣು ಮಕ್ಕಳ ಮೇಲೆ ನಿರಂತರವಾಗಿರ್ತಕ್ಕಂಥ ದೌರ್ಜನ್ಯ, ಅತ್ಯಾಚಾರ, ಕೊಲೆ ಪ್ರಕರಣಗಳು ನಿರಂತರವಾಗಿ ಸಾಗ್ತಾರೆ. ನಮ್ಮನ್ನಾಳ್ತಕ್ಕಂಥ ಸರ್ಕಾರಗಳು ಇದಕ್ಕೆ ಕಟ್ಟುನಿಟ್ಟಿನ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕಾಗಿರ್ತಕ್ಕಂಥ ಸರ್ಕಾರಗಳು ಕಣ್ಣು, ಕಿವಿ, ಮೂಗು ಇಲ್ಲದೆ ಇರ್ತಕ್ಕಂಥ ಒಂದು ಅಂಧಕಾರದಲ್ಲಿನ ನಿಂತಿರ್ತಕ್ಕಂಥದ್ದು ಇವತ್ತು ದಲಿತ ವರ್ಗಕ್ಕೆ ಮತ್ತು ಹಿಂದುಳಿದ ವರ್ಗಕ್ಕೆ ಮತ್ತು ಅಲ್ಪಸಂಖ್ಯಾತರಿಗೆ ರಕ್ಷಣೆ ಇಲ್ಲದಂತಾಗಿದೆ. ಉದಾಹರಣೆಗೆ ಈ ದೇಶದ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಭಾಷಣ ಮಾಡಿದಂತಹ ರಾಮಲೀಲಾ ಮೈದಾನವನ್ನ, ಉತ್ತರಾಖಂಡ್ನ ರಾಮಲೀಲಾ ಮೈದಾನವನ್ನ ಗೋಮೂತ್ರವನ್ನ ಸಿಂಪಡಿಸಿ ಸ್ವಚ್ಛಗೊಳಿಸಿ ಹೋಮ ಹವನಗಳನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಇವತ್ತು ಅಂತಹ ಮಹಾನ್ ವ್ಯಕ್ತಿಗೆ ಇಷ್ಟೊಂದು ಅಸ್ಪೃಶ್ಯತೆ ಆಚರಣೆ ಮಾಡ್ತಾರೆ ಅಂದ್ರೆ ಇನ್ನು ಸಾಮಾನ್ಯ ಪ್ರಜೆಗಳಾಗಿರ್ತಕ್ಕಂಥ ನಮ್ಮ ಬದುಕು ಹೇಗೆ? ಇವತ್ತು ದೇವಸ್ಥಾನಕ್ಕೆ ಕರ್ಸ್ಕೊಳ್ತಕ್ಕಂಥ ಪರಿಸ್ಥಿತಿ ಇಲ್ಲ. ಇವತ್ತು ನೀರನ್ನು ಸಹ ಮುಟ್ತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ನಾವಿಲ್ಲ. ಇವತ್ತು ನಾವು ಪ್ರಪಂಚದಲ್ಲಿ ಬಹಳ ಮುಂದುವರೆದಿದ್ದೀವಿ ಅಂತ ಹೇಳ್ಕೊಳ್ತಕ್ಕಂತಹ ಕೇಂದ್ರ ಸರ್ಕಾರಕ್ಕೆ ಇವತ್ತು ನಾಚಿಕೆ, ಮಾನ, ಮರ್ಯಾದೆ ಅಂತಕ್ಕಂಥದ್ದಿಲ್ಲ. ಬಂಧುಗಳೇ, ಇವತ್ತು ಕೆಲವರು ಮನುವಾದಿಗಳು, ಈ ದೇಶದ ದಲಿತ ವಿರೋಧಿಗಳು, ಈ ದೇಶದ ವಿರೋಧಿಗಳು ಇವತ್ತು ರಿಸರ್ವೇಶನ್ ಹಟಾವೋ ದೇಶ್ ಬಚಾವೋ ಅಂತೇಳಿ ದೆಹಲಿಯಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಇವತ್ತು ಈ ಅಸ್ಪೃಶ್ಯತೆ ಆಚರಣೆಯ ವಿಚಾರವಾಗಿ ತುಟಿ ಬಿಚ್ಚಿ ಮಾತನಾಡದೇ ಇರ್ತಕ್ಕಂಥವರು ಈ ದೇಶಕ್ಕೆ ಮಾಡಿರ್ತಕ್ಕಂಥ ದೊಡ್ಡ ದ್ರೋಹ ಮತ್ತು ಈ ದೇಶ ವಿರೋಧಿಗಳು ಇವರು. ಈ ಸಂದರ್ಭದಲ್ಲಿ ತಾಲೂಕು ಸಂಚಾಲಕರಾದ ಡಿಎನ್ ನಾರಾಯಣಸ್ವಾಮಿ, ತಿರುಮಲೇಶ್, ಮಾಸ್ತಿ ಹೋಬಳಿ, ವರದಾಪುರ ನಾರಾಯಣಸ್ವಾಮಿ, ಎಎಸ್ ನಾರಾಯಣಸ್ವಾಮಿ, ಅಮರೇಶ್, ಬಂಡಹಟ್ಟಿ ನಾರಾಯಣಸ್ವಾಮಿ, ತಾಲೂಕು ಖಜಾಂಚಿ ಶಾಮಣ್ಣ ಸೇರಿದಂತೆ ಹಲವಾರು ಸದಸ್ಯರು ಇದ್ದರು. ಕೆಎಲ್ಎನ್ ಎಂಎಂಟಿವಿ ನ್ಯೂಸ್ ಬ್ಯೂರೋ, ಕೋಲಾರ. ಇದೀಗ ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಚಿಕ್ಕಬಳ್ಳಾಪುರದಲ್ಲಿ ಅಪ್ಪಟ ದಾವಣಗೆರೆ ಶೈಲಿಯಲ್ಲಿ ರಸದೌತಣ ನೀಡಲು ಬಂದಿದೆ ಸುಚಿ ದಾವಣಗೆರೆ ಬೆಣ್ಣೆ ದೋಸೆ ಕಾರ್ನರ್. ಸ್ಥಳ ವಿನಾಯಕ ಡ್ರೈವಿಂಗ್ ಸ್ಕೂಲ್ ಹತ್ತಿರ, ಶಿಡ್ಲಘಟ್ಟ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಸಾಂಪ್ರದಾಯಿಕವಾಗಿ ಸೌದೆ ಒಲೆಯಲ್ಲಿ ತಯಾರಿಸಲಾದ ದಾವಣಗೆರೆ ಶೈಲಿಯ ಬೆಣ್ಣೆ ದೋಸೆ, ಪುಡಿ ಮಸಾಲೆ, ಮಸಾಲೆ ದೋಸೆ ಇನ್ನಿತರ ದೋಸೆಗಳೊಂದಿಗೆ ಸ್ಪೆಷಲ್ ಮಿರ್ಚಿ ಗಿರ್ಮಿಟ್ ದೊರೆಯುತ್ತದೆ. ಜೊತೆಗೆ ರುಚಿ ರುಚಿಯಾದ ಬೆಳಗಿನ ಉಪಹಾರ, ಮಧ್ಯಾಹ್ನದ ಊಟ ಸಹ ಲಭ್ಯ. ವಿಶೇಷ ಸೂಚನೆ: ಎಲ್ಲ ರೀತಿಯ ಶುಭ ಸಮಾರಂಭಗಳಿಗೆ ಸ್ಥಳದಲ್ಲಿಯೇ ವಿಶೇಷ ದಾವಣಗೆರೆ ಬೆಣ್ಣೆ ದೋಸೆಯ ಕ್ಯಾಟರಿಂಗ್ ಸಹ ಲಭ್ಯ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ. ಅಪ್ಪಟ ದಾವಣಗೆರೆ ಬೆಣ್ಣೆ ದೋಸೆಯನ್ನು ಸವಿದು ಆನಂದಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8431796020. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್, ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದರೆ ಮೆಡಿಕಲ್. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, ಎಂಬಿಬಿಎಸ್, ಎಂಡಿ, ಡಿವಿಎಲ್, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, ಜಿಎಫ್ಸಿ ಅಂಡ್ ಪಿಆರ್ಪಿ, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ.
ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, MBBS, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ನಾವು ACE ಆಕ್ವಾಟೆಕ್ ಐಸ್ಪೂ ಆಕ್ವಾಟೆಕ್ ಪ್ಯೂರಿಫಿಕೇಶನ್ಸ್, ಕರ್ನಾಟಕದ ಹೆಮ್ಮೆಯ ಕಮರ್ಷಿಯಲ್ RO ಪ್ಲಾಂಟ್ ಬ್ರ್ಯಾಂಡ್. ನಮ್ಮ ಮುಖ್ಯ ಕಚೇರಿ ಟಾಟಾ ನಗರ, ಬ್ಯಾಂಗ್ಳೂರು ಮತ್ತು ಶಾಖಾ ಕಚೇರಿ KEB ಕಚೇರಿ ಪಕ್ಕ ಚಿಕ್ಕಬಳ್ಳಾಪುರನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ನಾವು ಕಮರ್ಷಿಯಲ್ RO ಪ್ಲಾಂಟ್ಸ್ಗಳ ಸೇಲ್ಸ್, ಡಿಸೈನ್, ಸಪ್ಲೈ, ಇನ್ಸ್ಟಾಲೇಷನ್ ಮತ್ತು ಸರ್ವಿಸ್ ಸೇವೆಗಳನ್ನ ಉನ್ನತ ಗುಣಮಟ್ಟ ಮತ್ತು ನವೀನ ತಂತ್ರಜ್ಞಾನದಿಂದ ಒದಗಿಸ್ತಿವೆ. ಸಂಪೂರ್ಣ ಕರ್ನಾಟಕದಾದ್ಯಂತ ಕಮರ್ಷಿಯಲ್ RO ಪ್ಲಾಂಟ್ಸ್ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ನಾವು ಈಗಾಗಲೇ ಅನೇಕ ರಾಷ್ಟ್ರೀಯ ಮಟ್ಟದ ಕಂಪನಿಗಳು, ಶಾಲೆಗಳು, ಕಾಲೇಜುಗಳು, ಹೋಟೆಲ್ಗಳು ಮತ್ತು ರೆಸ್ಟೋರೆಂಟ್ಗಳು, ಸರ್ಕಾರಿ ಇಲಾಖೆ ತಥಾ ಸರ್ಕಾರಿ ಕ್ಷೇತ್ರಗಳು ಮತ್ತು ಎಲ್ಲಾ ಗ್ರಾಮ ಪಂಚಾಯತ್ಗಳಿಗೆ ಯಶಸ್ವಿಯಾಗಿ ಕಮರ್ಷಿಯಲ್ RO ಪ್ಲಾಂಟ್ ಸೇಲ್ಸ್ ಅಂಡ್ ಸರ್ವಿಸ್ ಒದಗಿಸಿದ್ದೀವಿ. ACE ಆಕ್ವಾಟೆಕ್, ಬ್ರ್ಯಾಂಡ್ ಆಫ್ ಕರ್ನಾಟಕ, ಟ್ರಸ್ಟ್ ವಿತ್ ಪ್ಯೂರಿಟಿ ಅಂಡ್ ಕ್ವಾಲಿಟಿ. ನಮ್ಮ ವಿಳಾಸ ಕೆನರಾ ಬ್ಯಾಂಕ್, BB ರೋಡ್, ಚಿಕ್ಕಬಳ್ಳಾಪುರ ಬ್ರಾಂಚ್. ಆಫೀಸ್ ಅಡ್ರೆಸ್ ಈಗಲೇ ಸಂಪರ್ಕಿಸಿ 9845301082 ಮತ್ತು 7996776777. ಆಕೆ ಮದುವೆಯಾದ 6 ತಿಂಗಳಿಗೆ ಅಪಘಾತದಲ್ಲಿ ಗಂಡನನ್ನು ಕಳೆದುಕೊಂಡಿದ್ದಳು. ಒಂಟಿಯಾಗಿದ್ದ ಆಕೆಯ ಬಾಳಿಗೆ ಬಾಳು ಕೊಡ್ತೀನಿ ಅಂತ ಬಂದ KSRTC ಕಂಡಕ್ಟರ್ನೋರ್ವ ಆಕೆಯ ಬಳಿ ಉಂಡು ಹೋದ ಕೊಂಡು ಹೋದ ಅನ್ನೋ ಹಾಗೆ ದೈಹಿಕವಾಗಿ ಬಳಸಿಕೊಂಡಿದ್ದಲ್ಲದೆ ಲಕ್ಷಾಂತರ ರೂಪಾಯಿ ಹಣ ಪಡೆದು ಈಗ ಕೈಕೊಟ್ಟಿದ್ದಾನಂತೆ. ಮಹಿಳೆ ನ್ಯಾಯಕ್ಕಾಗಿ ಪೊಲೀಸ್ ಠಾಣೆ ಮೆಟ್ಟಲೇರಿದ್ದಾಳೆ. ವೀಕ್ಷಕರೇ, ಹೀಗೆ ಕೈ ಮೇಲೆ ಪ್ರಿಯಕರನ ಟ್ಯಾಟೂ ತೋರಿಸಿ KSRTC ಬಸ್ ಕಂಡಕ್ಟರ್ನ ಫೋಟೋ ಹಿಡಿದು ತನಗೆ ಈತ ಮೋಸ ಮಾಡಿದ್ದಾನೆ, ಮದುವೆಯಾಗುವುದಾಗಿ ನಂಬಿಸಿ ದೈಹಿಕವಾಗಿ ಬಳಸಿಕೊಂಡು ಲಕ್ಷಾಂತರ ರೂಪಾಯಿ ಹಣ ಪಡೆದು ವಂಚನೆ ಮಾಡಿದ್ದಾನೆ ಅಂತ ಪೊಲೀಸ್ ಠಾಣೆ ಎದುರು ಕಣ್ಣೀರು ಹಾಕುತ್ತಿರೋ ಮಹಿಳೆಯ ಹೆಸರು ಕಾವೇರಿ ಅಂತ. ಈಕೆ ಮೂಲತಃ ಚಿತ್ರದುರ್ಗದವರಾಗಿದ್ದು ಬೆಂಗಳೂರಿನ ಪ್ರತಿಷ್ಠಿತ ಆಸ್ಪತ್ರೆಯೊಂದರಲ್ಲಿ ದಾದಿಯಾಗಿ ಕೆಲಸ ಮಾಡ್ತಿದ್ದಾರೆ. ಆಸ್ಪತ್ರೆಯಲ್ಲಿ ಟ್ರೈನಿಂಗ್ಗೆ ಅಂತ ಮೈಸೂರಿಗೆ ಕಳಿಸಿದ್ದಾಗ ಪ್ರತಿದಿನ ಮೈಸೂರಿಗೆ ಹೋಗಿ ಬರುವ ವೇಳೆ ಬಸ್ನಲ್ಲಿ ಪರಿಚಯವಾದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ಮೂಲದ KSRTC ಬಸ್ ಕಂಡಕ್ಟರ್ ಶ್ರೀನಾಥ್ ಕಾವೇರಿಯ ಜೊತೆ ಸಂಬಂಧ ಬೆಳೆಸಿದ್ದಾನೆ. ಕಳೆದ 1 ವರ್ಷದಿಂದ ಆಕೆಯ ಜೊತೆ ಪ್ರೀತಿ, ಪ್ರೇಮ, ಪ್ರಣಯ ಅಂತ ಮದುವೆ ಮಾಡಿಕೊಳ್ಳುವುದಾಗಿ ನಂಬಿಸಿ ಆಕೆಯ ಬಳಿ ಇದ್ದ ಹಣವನ್ನೆಲ್ಲ ಪಡೆದುಕೊಂಡಿದ್ದಾನಂತೆ. ಸುಮಾ ಅಂತ ನನ್ನ ಹೆಸರು. ನಾನು ಮೈಸೂರಿಗೆ ಹಾಸ್ಪಿಟಲ್ ಕಡೆಯಿಂದ ಟ್ರೈನಿಂಗ್ ಹಾಕಿದ್ರು 15 ದಿನ. ಅದೇ ಬಸ್ಸಲ್ಲಿ ಹೋಗ್ತಿದ್ದೆ. ಫಸ್ಟ್ ಡೇ ನಂಬರ್ ತೊಗೊಂಡ್ರು, ಮತ್ತೆ 1 ವಾರ ಕಾಲ್ ಮಾಡಿದರು, ಊಟ ಆಯಿತಾ ತಿಂಡಿ ಆಯಿತಾ ಮೇಡಮ್ ಅಷ್ಟೇ. ಆಮೇಲೆ 1 ವಾರ ಆದಮೇಲೆ ಈ ಥರ ಹೇಳಿದರು. ನಾನು ಸ್ಟಾರ್ಟಿಂಗೆ ಫಸ್ಟು ನನ್ನ ಮ್ಯಾರೇಜ್ ಆಗಿದೆ, ಈ ಥರ ಹಸ್ಬೆಂಡ್ ಎಕ್ಸ್ಪೈರ್ಡ್ ಆದರು ಅಂತೆಲ್ಲ ಹೇಳಿದ್ಮೇಲೆ ಸರಿ ಆಯಿತು ಓಕೆ ನಾನು ಇಷ್ಟಪಡ್ತೀನಿ ಅಂತ ಅವರಾಗೆ ನಂಬರ್ ಇಸ್ಕೊಂಡು ಒಂದಿನ ಮೈಸೂರಿಗೆ ಕರ್ಕೊಂಡು ಹೋದರು. ಬಾಗಮಂಡಲಕ್ಕೆ ಹೋಗೋಣ ಬಾ ಅಂದರು. ನಾನು ಇಲ್ಲ ನಾನು ಬರಲ್ಲ ಅಂತ ರಿಟರ್ನ್ ಬಸ್ ಹತ್ಕೊಂಡ್ಬಂದೆ. ಆಮೇಲೆ ಅವರೇ ಫೋನ್ ಮಾಡಿಬಿಟ್ಟು ಮಾತಾಡಿಸ್ಕೊಂಡು ಚೆನ್ನಾಗಿ ಡೈಲಿ ಅದೇ ಬಸ್ಸಲ್ಲೇ ನಾನು ಟ್ರಾವೆಲ್ ಮಾಡ್ತಿದ್ದಿದ್ದು ಈ ಕಡೆಯಿಂದ ಹೋಗುವಾಗ ಅಷ್ಟೇ. ಆಮೇಲೆ ಹಿಂಗೆ ಪರಿಚಯ ಆಗ್ತಾ ಸರಿ ನಾನು ಇಷ್ಟಪಡ್ತಾ ಇದ್ದೀನಿ ಅಂತೇಳಿ ಚಿಕ್ಕಬಳ್ಳಾಪುರ ನಂದನ್ ಲಾಡ್ಜಿಗೆ ಒಂದಿವ್ಸ ಅವತ್ತು ಅಂದಿದ್ದೀನಿ ನಾನು, ಬೇಡ ನನಗೆ ಏನು ಇಷ್ಟ ಇಲ್ಲ, ಮದುವೆ ಮಾಡ್ಕೊಂಡು ನಾನು ಒಪ್ಕೊತೀನಿ, ನನ್ನವರು ಅಂತ ನಂಗೆ ಯಾರೂ ಇಲ್ಲ ಅಂತಂದಾಗ ಇಲ್ಲ ನಾನು ಇರ್ತೀನಿ, ನನ್ನ ಜೀವ ಇರೋವರೆಗೂ ಇರ್ತೀನಿ ಅಂತಂದು ಆಮೇಲೆ ಕಂಟಿನ್ಯೂ ಮಾಡಿದೆ. ಫೆಬ್ರವರಿ 15 ವಾಚು ಎಲ್ಲ ಪ್ರತಿಯೊಂದು ಕೊಟ್ಟಿದ್ದೀನಿ. ಆಮೇಲೆ ಸರಿ ಅಂತ ಅಷ್ಟು ಇಷ್ಟಪಡ್ತಿದ್ದೀನಿ ಅಂತ ಅವತ್ತೇ ನನಗೆ ಹೇಳಿದ್ದು. ಆಮೇಲೆಲ್ಲ ಇಲ್ಲೆಲ್ಲ ನಡೆದಿದ್ದು. ಆಮೇಲೆ ಒಂದು ದಿವಸ ಧರ್ಮಸ್ಥಳ ಹೋಗಿದ್ವಿ, ಅದೇ ರೂಟ್ ಚೇಂಜ್ ಮಾಡಿದ್ರು, ಧರ್ಮಸ್ಥಳಕ್ಕೆ ಹೋಗಿದ್ವಿ. ಅಲ್ಲಿ ಬರುವಾಗನೂ ಸಕಲೇಶ್ಪುರದಲ್ಲಿ ಗಾಡಿ ಕೆಟ್ಟೋಯ್ತು, 2 ದಿನ ಅಲ್ಲೇ ಆಲ್ಟ್ ಆಗಿದ್ದೀವಿ ನಾವು. ಆಮೇಲೆ ಬಾಗಮಂಡಲದಲ್ಲಿದ್ವಿ, ಚಿಕ್ಕಬಳ್ಳಾಪುರದಲ್ಲಿದ್ದು, ಬಾಗೇಪಲ್ಲಿಲಿ ಇದ್ದೀವಿ. ಆಮೇಲೆ ಸರಿ ಅಂದ್ಬಿಟ್ಟು ಮದುವೆ ಆಗಿರೋದು ಗೊತ್ತಾದ್ಮೇಲೆ ಯಾಕೆ ಈ ಥರ ಮೋಸ ಮಾಡಿದೆ ಅಂತ ಅಂದಮೇಲೆ ನಾನು ನಿನಗೆ ಹೇಳಿದರೆ ನಿನ್ನ ನಂಗೆ ಕಳ್ಕೊತೀನಿ ಅಂತ ಮುಚ್ಚಿಟ್ಟೆ ಅಂತ ಅವರೇ ಹೇಳಿದ್ದು ನನಗೆ. ನಾನು ಕಳ್ಕೊಳಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ದು ಅವರೇ. ಸರಿ ಏನು ಮಾಡೋಕ್ಕಾಗಲ್ಲ, ಈಗ ನಾನು ತಪ್ಪು ಮಾಡಿದ್ದೀನಿ ಅಂತಂದರೆ ಸುಮ್ಮನೆ. ಆದರೆ ಇವಾಗ ಅಲ್ಲಿ ಹೋಗಿ ಕೇಳಿದ್ಕೆ ಸ್ವಿಚ್ ಆಫ್ ಆಗಿತ್ತು ಮೊಬೈಲು, ಹೋಗಿ ಕೇಳಿದ್ಕೆ ಅವರ ಕಡೆಯವರೆಲ್ಲ ನಾನು ಚೆನ್ನಾಗಿ ಹೊಡಿದ್ರು. ಅಸಲಿಗೆ ಶ್ರೀನಾಥ್ ಮದುವೆಯಾಗಿ 14 ವರ್ಷಗಳೇ ಕಳೆದಿವೆಯಂತೆ. 2 ಮಕ್ಕಳು ಸಹ ಇದ್ದಾರಂತೆ. ಆದರೂ ಈಗಾಗಲೇ ಮದುವೆಯಾಗಿದ್ದರೂ ಸಹ ತಾನು ಮದುವೆಯಾಗಿಲ್ಲ ಎಂದು ನಂಬಿಸಿದ್ದಾನೆಂದು ಕಾವೇರಿ ಆರೋಪಿಸಿದ್ದಾಳೆ. ತನ್ನನ್ನ ಸಹ ಮದುವೆಯಾಗುವುದಾಗಿ ನಂಬಿಸಿ ದೈಹಿಕವಾಗಿ ಬಳಸಿಕೊಂಡಿದ್ದಾನೆ ಎಂದು ಮಹಿಳೆ ದೂರಿದ್ದಾರೆ.
ಇಷ್ಟೇ ಅಲ್ಲ, ಕಷ್ಟದಲ್ಲಿದ್ದೇನೆಂದು ಹೇಳಿಕೊಂಡು ಬಂಗಾರ ಲಕ್ಷಾಂತರ ರೂಪಾಯಿ ಹಣವನ್ನು ಸಹ ಪಡೆದಿದ್ದಾನೆಂಬ ಆರೋಪ ಕೇಳಿ ಬಂದಿದೆ. ಆದರೆ ಹಣ ಪಡೆದ ಬಳಿಕ ಮದುವೆಯ ಮಾತೇ ಇಲ್ಲ, ಮದುವೆ ಆಗಿದೆ, ಯಾಕೆ ಸುಳ್ಳು ಹೇಳಿದೆ ಅಂತ ಪ್ರಶ್ನೆ ಮಾಡಿದ್ದಕ್ಕೆ ಈಗ ಸಂಬಂಧವನ್ನು ಸಹ ಕಳೆದುಕೊಂಡಿದ್ದಾನೆ ಎಂದು ಮಹಿಳೆ ಆರೋಪಿಸಿದ್ದಾರೆ. ನ್ಯಾಯ ಕೇಳಲು ಬಾಗೇಪಲ್ಲಿಗೆ ಹೋದಾಗಲೂ ಸಹ ಸಮಸ್ಯೆ ತಪ್ಪಲಿಲ್ಲ. ತನ್ನ ವಿರುದ್ಧ ದಲಿತ ಮುಖಂಡರಿಂದ ಹಲ್ಲೆ ಮಾಡಿಸಿರುವುದಾಗಿ ಕಾವೇರಿ ಆರೋಪಿಸಿದ್ದಾಳೆ. ಹೀಗಾಗಿ ಒಂದು ಕಡೆ ವಂಚನೆ, ಮತ್ತೊಂದು ಕಡೆ ಹಲ್ಲೆಯ ಆರೋಪ. ಹೀಗಾಗಿ ನ್ಯಾಯಕ್ಕಾಗಿ ಕಾವೇರಿ ಚಿಕ್ಕಬಳ್ಳಾಪುರ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಶ್ರೀನಾಥ್ ವಿರುದ್ಧ ದೂರು ದಾಖಲಿಸಿದ್ದಾಳೆ. ಯಾರೂ ಇಲ್ಲ ನನ್ನ ಜೊತೆ. ಅಟ್ಲೀಸ್ಟ್ ಪೊಲೀಸ್ ಅವರು ಅಲ್ಲಿ ಹೊಡಿತಾ ಇದ್ರೆ ಯಾಕೆ ಹೊಡಿತಾರೆ, DSS ಎಲ್ಲ ಅವರೆಲ್ಲ ಒಂದು ಗುಂಪು, ನಾನು ಒಬ್ಬಳೇ ಒಂದು. ಆಮೇಲೆ ಅಕ್ಕ ಯಾರೋ ಒಬ್ಳು ಹೆಣ್ಮಗುಗೆ ಯಾಕೆ ಹೊಡಿತಾ ಇದ್ದೀರಾ ಅಂತ ಅವ್ರು ಬಂದಿದ್ಕು ಅವ್ರನ್ನೂ ಅವ್ರ ಕಡೆ ಕಳ್ಕೊಂಡ್ರು. 12 ಗಂಟೆವರೆಗೂ ಬಾಗೇಪಲ್ಲಿ ಬಸ್ ಸ್ಟಾಪಲ್ಲೇ ಇದ್ದು ಆವಾಗ ಕಾರ್ ಮಾಡ್ಕೊಂಡು ನಾನು ಮನೆಗೆ ಹೋಗಿದ್ದೀನಿ. ಈ ಥರ ನಂಬಿಸಿ ತುಂಬ ಮೋಸ ಮಾಡಿದೆ. ನನಗೆ ಎಲ್ಲೂ ನ್ಯಾಯ ಸಿಗ್ತಾ ಇಲ್ಲ. ಶ್ರೀನಾಥ್, KSRTC ಡಿಪೋ. ಅದೇ ಅವ್ರ ಮನೆ ಏನೋ ಕಟ್ಟಬೇಕು ಅಂತಂದರು, ಮತ್ತು ಯಾರ ಹತ್ರನೋ ಫೈನಾನ್ಸ್ ಕೊಟ್ಟಿದ್ದ, ಅವರು ನನ್ನ ಮುಂದೆನೇ ಟಾರ್ಚರ್ ಕೊಡ್ತಾಯಿದ್ರು. ಸರಿ ತಗೋ ಕೊಟ್ಬಿಡು ಅಂತ ನಾನೇ ಕೊಟ್ಟಿದ್ದೀನಿ. 19 ಲಕ್ಷ ನಾನು ಕೌಂಟ್ ಮಾಡಿದ್ರೈತೆ, 19 ಲಕ್ಷ ಒಡವೆ. ಎಷ್ಟು ಅದೇ ಇವಾಗ ಹೇಳಿದ್ರಲ್ಲ, ಒಂದು ಅದು ನಾನು ದೇವೇಂದ್ರನಿಗೆ 50,000 ಕೊಟ್ಟಿದ್ದು, ಮತ್ತು 75,000 ಫೋನ್ಪೇ ಮಾಡಿದ್ದು, 45,000 ಫೋನ್ಪೇ ಮಾಡಿದ್ದು, ಇನ್ನೊಂದು 2 ಸಲ ಮಾಡಿರೋದು. ಅದು ನನಗೆ ರಿಟರ್ನ್ ಕೊಟ್ಟರು ಸೆಟ್ಲ್ಮೆಂಟ್ ಅಂತ ಅವ್ರು ಹೇಳ್ತಿದ್ರು. ನಾನು ಯಾವ ಸೆಟ್ಲ್ಮೆಂಟು ಮಾಡಿದೆ ನನಗೆ ಅವ್ನು ಬಂದರೆ ಇವಾಗ ನಾನು ಸೆಟ್ಲ್ಮೆಂಟ್ ಮಾಡೋಕ್ಕೆ ರೆಡಿ ಇಲ್ಲ. ಜೀವನ ಹಾಳಾಗಿರೋದು ನಂದು. ನನ್ನ ಕಡೆಯಿಂದ ಹೆಂಡತಿ ಮಕ್ಕಳಿದ್ದಾರೆ ಅಂದರೆ ನಾನು ತಿರುಗೂ ನೋಡ್ತಾ ಇರಲಿಲ್ಲ. ಮದುವೆ ಮಾಡ್ಕೊತೀನಿ, ನಮ್ಮ ಮನೆಗೆ ಹುಡುಗನ ನೋಡಿದ್ರು ಸಹ ನಾನು ಹೆಂಗೆ ಕಡಿಮೆ ಮಾಡಿದ್ದೀನಿ ನಿನಗೆ ಅಂತ ತಪ್ಪಿಸಿದ್ದೆ ಇವರು. ಇವತ್ತು ನಾನು ಅನಾಥೆಯಾಗಿ ರೋಡ್ ಅಲಿತಾ ಇದ್ದೀನಿ. ನನಗೆ ಊಟ ತಿಂದ ಅಂತ ಯಾರೂ ಕೇಳ್ತಾ ಇಲ್ಲ. ನಾನು ತಿಂತಾ ಇದ್ದೀನಿ, ಅವ್ನು ಅಲ್ಲೇ ಆರಾಮಾಗಿ ಡ್ಯೂಟಿ ಮಾಡ್ಕೊಂಡು. ಇವರು ಕೇಳಿದರೆ ಅರೆಸ್ಟ್ ಮಾಡೋಕ್ಕೆ ರೆಡಿನೇ ಇಲ್ಲ ಇವರು. ಒಟ್ಟಿನಲ್ಲಿ ತನ್ನ ಬದುಕನ್ನೇ ನಂಬಿ ಬಂದಂತಹ ಮಹಿಳೆಗೆ ಕೊನೆಗೆ ಸಿಕ್ಕಿದ್ದು ವಂಚನೆಯ ನೋವು, ಹಣ ಪಡೆದುಕೊಂಡ ನೋವು, ನ್ಯಾಯಕ್ಕಾಗಿ ಅಲೆದಾಟದ ನೋವು. ಆರೋಪಿತನ ವಿರುದ್ಧ ಕ್ರಮ ಕೈಗೊಂಡು ತನಗೆ ನ್ಯಾಯ ಕೊಡಿಸಬೇಕು ಎಂದು ಕಾವೇರಿ ಆಗ್ರಹಿಸಿದ್ದಾರೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ನಾನು ಬಂದಿದ್ದೀನಿ ನಿಮ್ಮ ಮನೆ ಬಾಗಿಲಿಗೆ ಬಂದು. ನನ್ನ ಕಡೆಯಿಂದ ಏನಾದ್ರೂ ಒಂದು ಸ್ವಲ್ಪ ಆದ್ರೂ ಸಹಾಯ ಮಾಡಕ್ಕಾಗುತ್ತಾ? ಯಾಕೆಂದ್ರೆ ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ಇವತ್ತು ಹೋಗಿ ಲೋಕಸಭೆಯಲ್ಲಿ ಕೂತ್ಕೊಳ್ಳೋಂಗ್ ಮಾಡಿದ್ರಿ ನೀವೆಲ್ಲ ಪುಣ್ಯಾತ್ಮ. ಸಹಾಯ ಮಾಡಕ್ಕೆ ಗುಡಿಬಂಡೆ ತಾಲೂಕು ಕಚೇರಿಯಲ್ಲಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅಧ್ಯಕ್ಷತೆಯಲ್ಲಿ ಜನಸ್ಪಂದನಾ ಕಾರ್ಯಕ್ರಮ ಆಯೋಜಿಸಿದ್ದು, ಸಭೆಯಲ್ಲಿ ಅಧಿಕಾರಿಗಳು ಸೂಕ್ಷ್ಮತೆಯಿಂದ ಕೆಲಸ ನಿರ್ವಹಿಸಬೇಕು. ತಮ್ಮ ಇಲಾಖೆಗಳಲ್ಲಿ ಕೆಲಸಕ್ಕಾಗಿ ಕೂಲಿ ಕೆಲಸ ಬಿಟ್ಟು ಕಚೇರಿಗೆ ಬರುತ್ತಾರೆ, ಆಗ ತಾವು ಅವರ ಕೆಲಸ ಮಾಡಿಕೊಡಬೇಕು. ಒಂದು ವೇಳೆ ಅಧಿಕಾರಿಗಳು ನಾಳೆ ಬನ್ನಿ ಎಂದು ಹೇಳಿದರೆ ಅವರ 2 ದಿನದ ಕೂಲಿ ಹೋಗುತ್ತದೆ ಎಂದರು. ಇನ್ನು ಕೇಂದ್ರ ಸರ್ಕಾರದ ಯೋಜನೆಗಳಾದ ಆದರ್ಶ ಗ್ರಾಮ ಯೋಜನೆ, ಆದಿ ಆದರ್ಶ ಗ್ರಾಮಗಳ ಅಭಿವೃದ್ಧಿಗೆ 75,000 ಕೋಟಿ ಅನುದಾನ ಕೇಂದ್ರ ಸರ್ಕಾರ ಮೀಸಲಿಟ್ಟಿದೆ. ಮನೆಗೆ ನಲ್ಲಿ ಅಳವಡಿಕೆ ಸೇರಿದಂತೆ ನವ ಯುವಕರಿಗೆ ಉತ್ತಮ ಭವಿಷ್ಯ ನಿರ್ಮಿಸುವ ಕೆಲಸ ಮುಂದಿನ ದಿನಗಳಲ್ಲಿ ಮಾಡುತ್ತೇವೆ. ಆರೋಗ್ಯದ ಬಗ್ಗೆ ಹೆಚ್ಚು ಯೋಜನೆಗಳನ್ನು ಮಾಡಲಾಗುತ್ತಿದೆ ಎಂದರು. ನಮ್ಮ ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ಅವರಿಗೆ ಬೆಳಕು ಚೆಲ್ಲಬೇಕು ಮತ್ತು ಅವ್ರಿಗೆ ಏನಾದರೂ ಅಡೆತಡೆಗಳು ಇದ್ದರೆ ಕೇಂದ್ರ ಸರ್ಕಾರದ ಯೋಜನೆಗಳು ಅನುಷ್ಠಾನ ಆಗೋದರಲ್ಲಿ ಅಂಥದ್ರ ಬಗ್ಗೆ ನಾನು ಕೇಳಲಿಕ್ಕೆ ಬಂದಿದ್ದೆ. ಅವರು ಅದಕ್ಕಿಂತ ಹೆಚ್ಚಾಗಿ ಇವತ್ತು ಕಂದಾಯ ಇಲಾಖೆಯಲ್ಲಿ, ಇವತ್ತು ಗ್ರಾಮೀಣ ಅಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಯ ಅಧಿಕಾರಿಗಳು, ಬೆಸ್ಕಾಂ ಮತ್ತು ವಿಶೇಷವಾಗಿ ಆಹಾರ ಮತ್ತು ನಾಗರಿಕ ಪೂರೈಕೆಯ ಇಲಾಖೆ ಇದರ ಬಗ್ಗೆ ಹೆಚ್ಚಿನ ಒಂದು ಅರ್ಜಿಗಳನ್ನು ಕೊಟ್ಟಿದ್ದಾರೆ. ಪಾಪ ಬದುಕಿರೋರ್ನು ಕೂಡ ಈ ಸರ್ಕಾರದಲ್ಲಿ ಅವರಿಗೆ ಸಾವಾಗಿದೆ ಅಂತೇಳಿ ಅವ್ರ BPL ಕಾರ್ಡು ತೆಗೆದುಬಿಟ್ಟಿದ್ದಾರೆ, ಎಲ್ಲ ಯೋಜನೆಗಳಿಂದ ತೆಗೆದುಬಿಟ್ಟಿದ್ದಾರೆ. ಹಾಗೆ 1 ವರ್ಷದಿಂದ ಸತತವಾಗಿ 2 ವರ್ಷದಿಂದ ಬೆಂಗಳೂರಿಗೂ ಹೋಗಿದ್ದಾಳೆ. ನಾನು ಬದುಕಿದ್ದೀನಪ್ಪ, ನನಗೆ ಕಾರ್ಡ್ ಮಾಡಿಸ್ಕೊಳ್ಳಿ ಅಂದರೂ ಕೂಡ ಮಾಡಿಸ್ಕೊಡ್ದಿದೆ ಅನ್ನೋಂಥ ಪರಿಸ್ಥಿತಿ ಇದೆ ಈ ಸರ್ಕಾರ. ಒಂದು ಅಲ್ಪಸಂಖ್ಯಾತ ಹೆಣ್ಣುಮಗಳು, ಪಾಪ ಪಾರ್ಕಿನ್ಸನ್ಸ್ ಇದೆ, ಆ ಹೆಣ್ಣುಮಗಳಿಗೆ ಪಾಪ BPL ಕಾರ್ಡ್ನ ತೆಗೆದುಬಿಟ್ಟಾರೆ. ಆಡಳಿತ ಇಲ್ಲಿ ದುರಾಡಳಿತ. ಹಾಗಾಗಿ ಇದಕ್ಕೆಲ್ಲ ಕೂಡ ನಾನು ತೀಕ್ಷ್ಣವಾಗಿ ಅಧಿಕಾರಿಗಳಿಗೆ, ನೀವು ಸ್ಪಂದನೆ ತಗೊಳ್ಳದೇ ಇದ್ದರೆ, ನೀವು ಸ್ಪಂದಿಸದೇ ಇದ್ದರೆ ನಿಜವಾಗ್ಲೂ ನಿಮ್ಮ ಮೇಲೆ ಕ್ರಮ ತಗೊಳ್ತೀನಿ ಅಂತೇಳಿ ಅವರಿಗೆಲ್ಲ ತಾಕೀತು ಮಾಡಿದ್ದೀನಿ. ಬಹುಶಃ ಇದನ್ನೆಲ್ಲ ಕೂಡ ಗಮನಿಸಬೇಕು. ನಾಳೆ ದಿಶಾ ಸಮಿತಿಯ ಸಭೆ ಕೂಡ ಇದೆ ಜಿಲ್ಲಾ ಮಟ್ಟದ್ದು.
ಹಾಗಾಗಿ ನಾನು ಅಲ್ಲಿ ಇನ್ನೂ ಕೂಡ ಇವತ್ತು ಏನೆಲ್ಲ ನಾನು ಕೆಲವು ನೋಡಿದ್ದೀನಿ, ಅದರಲ್ಲಿ ಕೂಡ ಕಂದಾಯ ಇಲಾಖೆಯ ಗೋಮಾಳ ಸರ್ಕಾರಿ ಜಾಗಗಳನ್ನು ಕೂಡ ಅನೇಕರು ಬಲಾಢ್ಯರು, ಅಧಿಕಾರದಲ್ಲಿರ್ತಕ್ಕಂಥವ್ರು, ಹಣ ಇರ್ತಕ್ಕಂಥವ್ರು, ತೋಳ್ಬಲ ಇರ್ತಕ್ಕಂಥವ್ರು, ಇವರು ಅದನ್ನು ಕಬ್ಜಾ ಮಾಡುವಂಥ ಕೆಲಸ ಗುಡುಬಂಡೆ ಬಾಗೇಪಲ್ಲಿ ನಡೀತಾ ಇದೆ ಅಂತ ಹೇಳ್ತಾರೆ. ಅದನ್ನು ಕೂಡ ನಾನು ನಾಳೆ ದಿಶಾ ಸಮಿತಿಯಲ್ಲಿ ಚರ್ಚೆಯನ್ನು ಮಾಡ್ತೇನೆ. ಇನ್ನು ಸಾರ್ವಜನಿಕರ ಕೆಲಸ ಮಾಡುವಲ್ಲಿ ತಾರತಮ್ಯವನ್ನ ತಹಸೀಲ್ದಾರ್ ತೋರುತ್ತಿದ್ದಾರೆ ಎಂದು ಬಿಜೆಪಿ ಮುಖಂಡ ಮುನಿರಾಜು ಆರೋಪಿಸಿದ್ದಾರೆ. ಇನ್ನು ಸಭೆಯಲ್ಲಿ ಸುಮಾರು 20ಕ್ಕೂ ಹೆಚ್ಚು ದೂರುಗಳು ಸಾರ್ವಜನಿಕರು ಸಭೆಯಲ್ಲಿ ನೀಡಿದ್ದಾರೆ. ಈ ವೇಳೆ ತಹಸೀಲ್ದಾರ್ ಸಿಗ್ಬತ್ತುಲ್ಲಾ, ಸಿಒ ಆರತಿ ಸೇರಿದಂತೆ ಕೆಲ ತಾಲೂಕು ಮಟ್ಟದ ಅಧಿಕಾರಿಗಳು ಇದ್ದರು. ಎನ್ವಿ ವೆಂಕಟೇಶ್, ಎಂಎಂಟಿವಿ ನ್ಯೂಸ್, ಗುಡಿಬಂಡೆ. ಭಾರತ ಶಾಲೆ ಚೇಳೂರು ಗ್ರಾಮದಲ್ಲಿ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ವಿಭಾಗದ ಹೋಬಳಿ ಮಟ್ಟದ 2026-27ನೇ ಸಾಲಿನ ಕ್ರೀಡಾಕೂಟವನ್ನು ಚೇಳೂರು ಶ್ರೀ ಅರವಿಂದ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಉದ್ಘಾಟಿಸಿದ ಕೆಪಿಎಸ್ಸಿ ಶಾಲೆಯ ಪ್ರಾಂಶುಪಾಲರಾದ ಶಂಕರೆಡ್ಡಿ ಮಾತನಾಡಿ, ವಿದ್ಯಾರ್ಥಿ ಜೀವನದಲ್ಲಿ ವಿದ್ಯಾರ್ಥಿಗಳಿಗೆ ಶಿಕ್ಷಣದಷ್ಟೇ ಕ್ರೀಡೆಯೂ ಮುಖ್ಯ. ವಿದ್ಯಾರ್ಥಿಗಳ ದೈಹಿಕ ಸಾಮರ್ಥ್ಯ ವೃದ್ಧಿ ಮತ್ತು ಒಗ್ಗಟ್ಟಿನ ಶಕ್ತಿ ಪ್ರದರ್ಶನಕ್ಕೆ ಕ್ರೀಡೆ ವೇದಿಕೆಯಾಗಲಿದೆ ಎಂದರು. ಕ್ರೀಡೆಯು ಕೇವಲ ವಿದ್ಯಾರ್ಥಿಗಳಿಗೆ ಸ್ಪರ್ಧೆ ಮಾತ್ರವಲ್ಲ, ಅದು ಜೀವನಕ್ಕೆ ಅಗತ್ಯವಿರುವ ಉತ್ತಮ ಮೌಲ್ಯಗಳನ್ನು ತಿಳಿಸಿಕೊಡುತ್ತದೆ. ವಿದ್ಯಾರ್ಥಿಗಳು ತಮಗೆ ಆಸಕ್ತಿ ಇರುವ ಆಟಗಳಲ್ಲಿ ತೊಡಗಿ ತಮ್ಮ ಪ್ರತಿಭೆ ಪ್ರದರ್ಶಿಸಬೇಕು. ಆ ಮೂಲಕ ತಮ್ಮ ಶಾಲೆ, ಊರು ಹಾಗೂ ಪೋಷಕರಿಗೆ ಕೀರ್ತಿ ತರಬೇಕು ಎಂದು ಹೇಳಿದರು. ನಿಮ್ಮನ್ನ ಉತ್ತಮ ಪ್ರಜೆಯಾಗಿ ನೋಡಲು ಇದೊಂದು ಉತ್ತಮ ಒಳ್ಳೆಯ ಅವಕಾಶ ಅಂತ ನಾನು ಭಾವಿಸ್ತೇನೆ. ಮತ್ತೆ ಏನು ನೀವು ಸ್ಪೋರ್ಟ್ಸಲ್ಲಿ ಭಾಗವಹಿಸ್ತಾ ಇದ್ದೀರೋ, ನಿಮಗೆ ಪ್ರೈಸು ಅಥವಾ ರಿಸಲ್ಟ್ ಅಲ್ಲ ಮುಖ್ಯ, ಇಮ್ಯುನಿಟಿಯನ್ನು ಹೆಚ್ಚು ಮಾಡುತ್ತೆ. ಈ ರೀತಿ ಅನೇಕ ರೂಪದಲ್ಲಿ ಸ್ಪೋರ್ಟ್ಸ್ ಅನುಕೂಲ ಆಗುತ್ತೆ ನಮಗೆ. ಮತ್ತು ಈ ಒಂದು ಕ್ರೀಡಾಕೂಟದಿಂದ, ಈ ಒಂದು ಸ್ಪೋರ್ಟ್ಸಲ್ಲಿ ನಿಮ್ಮ ಭಾಗವಹಿಸಿಕೆಯಿಂದ ಖಂಡಿತವಾಗಲೂ ಎಲ್ಲರಿಗೂ ಕಾಣುತ್ತೆ, ನಿಮ್ಮಲ್ಲಿರೋ ಎನರ್ಜಿ ಎಲ್ಲರಿಗೂ ಕಾಣುತ್ತೆ. ಐ ಆಮ್ ವಿಶಿಂಗ್ ಆಲ್ ದ ಬೆಸ್ಟ್ ಯು ಆ್ಯಂಡ್ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟ ಎಲ್ಲರಿಗೂ ವಂದಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಜಯ. ಈ ಸಂದರ್ಭದಲ್ಲಿ ದಾನಿಗಳಾದ ನಾಗೇಂದ್ರ ಟ್ರೇಡಿಂಗ್ ಕಂಪನಿ ಮಾಲೀಕರಾದ ಎಸ್ಪಿ ನಾಗೇಂದ್ರ, ಟಿಕೆಎಸ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರಾದ ಟಿಎಸ್ ವೆಂಕಟೇಶಯ್ಯ, ನರಸಿಂಹಪ್ಪ, ಪತ್ರಕರ್ತರ ತಾಲೂಕು ಉಪಾಧ್ಯಕ್ಷ ಜೆವಿ ಚಲಪತಿ, ಕಿತ್ತೂರು ರಾಣಿ ಚೆನ್ನಮ್ಮ ಶಾಲೆಯ ಪ್ರಾಂಶುಪಾಲರಾದ ವಿಜಯೇಂದ್ರ ಕಾಂಬ್ಳೆ, ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ ಜೆಕೆ ಆನಂದ್, ಅರವಿಂದ ಶಾಲೆಯ ಮುಖ್ಯ ಶಿಕ್ಷಕರಾದ ಜಿ ಮಂಜುನಾಥ್ ರೆಡ್ಡಿ ಮತ್ತಿತರರು ಹಾಜರಿದ್ದರು. ಜೆಕೆ ಆನಂದ್, ಎಂಎಂಟಿವಿ ನ್ಯೂಸ್, ಚೇಳೂರು. ಫ್ರೀ ಬಸ್ ಎಫೆಕ್ಟ್. ಸರ್ಕಾರಿ ಬಸ್ಗಳಿಲ್ಲದೆ ವಿದ್ಯಾರ್ಥಿಗಳ ಪರದಾಟ. ಶಾಸಕರ ಸ್ವಕ್ಷೇತ್ರದಲ್ಲೇ ರಸ್ತೆ ತಡೆ ನಡೆಸಿ ಪ್ರತಿಭಟನೆ. ಚೀಮೋಲ್ ನಾಮನಿರ್ದೇಶಕರಾಗಿ ನೇಮಕ ವಿಚಾರ. ಯಲುವಳ್ಳಿ ರಮೇಶ್ ಪ್ರತಿಕ್ರಿಯೆ. ಪಕ್ಷದ ಕೆಲ ನಾಯಕರ ನಡೆಗೆ ಅಸಮಾಧಾನ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹ. ನೂರಾರು ಹೈನುಗಾರರು ಪ್ರತಿಭಟನೆ. ಸರ್ಕಾರದ ವಿರುದ್ಧ ಆಕ್ರೋಶ. ಎಸ್ಐಆರ್ ಕರಡು ಮತದಾರರ ಪ್ರತಿ ಪ್ರಕಟ. ಮತದಾರರ ಮಾಹಿತಿ ಡಿಜಿಟಲೀಕರಣ. ಜಿಲ್ಲಾಧಿಕಾರಿ ಜಿ ಪ್ರಭು ಮಾಹಿತಿ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.